ಈ ತಿಲರ್ಥ ಕಾಳಂ ಮರ್ಮಮ್ಮ ಮರ್ಮ ಅಥವಾ ವರ್ಮ ಎಲ್ಲ ಒಂದೇನೆ. ತಿಲರ್ಥ ಕಾಳಂ ಅಂದ್ರೆ ಮಿಡಲ್ ಅಲ್ಲಿ ಬರುತ್ತೆ. ನಿಮಗೆ ಇಮೇಜ್ ಅನ್ನು ಕೂಡ ಮಾರ್ಕ್ ಮಾಡಿ ತೋರಿಸ್ತೇನೆ. ಇದಕ್ಕೆ ಇನ್ನೊಂದು ನೇಮ್ ಏನಂತಾರಪ್ಪ ಅಂದ್ರೆ ನಾಸಾಮೂಲ. NASAMULA. ತಿಲ್ಲರ್ಥ ಕಾಳಂ 1 ಅಂದ್ರೂ ಒಂದೇನೆ, ನಾಸಾಮೂಲ ಅಂದ್ರೂ ಒಂದೇನೆ. ಈ ಪಾಯಿಂಟ್ ಅಕ್ಯುಪಂಕ್ಚರ್ ಅಲ್ಲಿ ಏನ್ ಕರೀತಾರೆ, ಇದೇ ಭಾಗದಲ್ಲಿ ಒಂದು ಅಕ್ಯುಪಂಕ್ಚರ್ ಪಾಯಿಂಟ್ ಬರುತ್ತೆ. ಅದಕ್ಕೆ ಇನ್ ಟಾಂಗ್ ಪಾಯಿಂಟ್ ಅಂತಾರೆ ಅಥವಾ ಇನ್ ಟಾಂಗ್ ಪಾಯಿಂಟ್ ಅಂತಾರೆ. YINTANG ಇನ್ ಟಾಂಗ್ ಪಾಯಿಂಟ್. ಇದು ಗೂಗಲ್ ಅಲ್ಲಿ ಸಿಗಲ್ಲ ನಿಮಗೆ, ಅಕ್ಯುಪಂಕ್ಚರ್ ಬುಕ್ ಓದಿದ್ರೆ ಸಿಗೋದು. ಯಾಕೆ ನಿಮಗೆ ಬೇಕಾಗುತ್ತಪ್ಪ ಅಂತಂದ್ರೆ ಅಕ್ಯುಪಂಕ್ಚರ್ ಪಾಯಿಂಟ್ಗಳನ್ನು ನೆನ್ಪಿಡಿ, ನಿಮಗೆ ಇನ್ನೂ ಅದ್ಭುತವಾಗಿ ಕಲಿಕ್ ಬರುತ್ತೆ. ಎಲ್ಲವನ್ನೂ ಕಲಿಬೇಕು. ಇನ್ ಟಾಂಗ್ ಪಾಯಿಂಟ್ ಅಂತಾರೆ. ಕೆಲವೊಂದ್ಸಲ ಅಕ್ಯುಪಂಕ್ಚರ್ ಪಾಯಿಂಟ್ ಅನ್ನ ನೀವು ಟ್ರೀಟ್ ಮಾಡುವಾಗ ಗೊತ್ತಾಗುತ್ತೆ ವೈ ಮರ್ಮ ಇನ್ ಟಾಂಗ್ ಪಾಯಿಂಟ್ ಏನ್ ಮಾಡುತ್ತೆ, ತಿಲರ್ಥ ನೋಡಿ ನೀವು ಬೇಕಾದ್ರೆ ಆಮೇಲೆ ಗೂಗಲ್ ಸರ್ಚ್ ಮಾಡಿ. ಎಲ್ಲಾನು ಕೂಡ ಸೇಮ್ ರಿಸಲ್ಟ್ ಬರ್ತವೆ. ಆದ್ರೆ ಅಕ್ಯುಪಂಕ್ಚರ್ ಮಾಡ್ಲಿಕ್ಕೆ ಒಂದು ಬೇರೆ ವೇ ಇದೆ, ತಿಲರ್ಥ ಕಾಳಂ ಮಾಡ್ಲಿಕ್ಕೆ ಬೇರೆ ವೇ ಇದೆ, ಹೌದಲ್ವಾ? ಹಾಗಾಗಿ ತಿಲರ್ಥ ಕಾಳಂ ಅಲ್ಲಿ ಯಾವ ಪಾಯಿಂಟ್ ಅಕ್ಯುಪಂಕ್ಚರ್ ಕಂಡು ಬರುತ್ತಪ್ಪ ಅಂದ್ರೆ ಇನ್ ಟಾಂಗ್ ಪಾಯಿಂಟ್ ಅಂತ ಕರೀತಾರೆ. ಇದನ್ನು ಕೂಡ ನೆನ್ಪಿಡಿ, ನಿಮ್ಗೆ ಎಲ್ಲಾನು ಕೂಡ ಬರೆದು ಹೇಳ್ತೀನಿ. ವಿತ್ ಇನ್ ಅಂತಂದ್ರೆ YINTANG ಇನ್ ಟಾಂಗ್ ಪಾಯಿಂಟ್. ಇದು ಅಕ್ಯುಪಂಕ್ಚರ್ ಲೊಕೇಟ್ ಇದೇ ಭಾಗದಲ್ಲಿ ಲೊಕೇಟ್ ಆಗಿರೋ ಕಾರಣಕ್ಕೆ ಅಲ್ಲಿ ಒಂದು ಪಾಯಿಂಟ್ ಬರುತ್ತೆ. ಅಕ್ಯುಪಂಕ್ಚರ್ ನೇಮ್ ಇಸ್ ಇನ್ ಟಾಂಗ್ ಪಾಯಿಂಟ್. ಇದಕ್ಕೆ ಕಾಮನ್ ಆಗಿ ಮರ್ಮ ತರಗತಿಯಲ್ಲಿ ಮರ್ಮದಲ್ಲಿ ತಿಲರ್ಥ ಕಾಳಂ ಅಂತಾರೆ ಅಥವಾ ನಾಸಾಮೂಲ ಅಂತಾರೆ ಅಥವಾ ಇನ್ ಟಾಂಗ್ ಪಾಯಿಂಟ್ ಅಂತ ಕರೀತಾರೆ. ಕೆಲವೊಂದ್ ಕಡೆ ಏನಾಗಿದೆ ಗೊತ್ತಾ, ಈ ಚೈನೀಸ್ ಲಿಂದ ಬಂದಿರ್ತಾವಲ್ವಾ ಮರ್ಮ ಬುಕ್ಗಳು, ಚೈನೀಸ್ ದವ್ರು ಸ್ವಲ್ಪ ಡೆವಲಪ್ ಮಾಡ್ಬಿಟ್ಟು ಈ ಕಡೆ ಕಳಿಸಿರ್ತಾರಲ್ವಾ, ಈ ಚೈನೀಸ್ ಬುಕ್ ಅಲ್ಲಿ ನೋಡಿದಾಗ ಇನ್ ಟಾಂಗ್ ಪಾಯಿಂಟ್ ಅಂತ ಬರೀತಾರೆ. ನೀವು ನನ್ನ ಕ್ಲಾಸ್ ಮುಗಿದ್ಮೇಲೆ ಯಾವ್ದೋ ಒಂದು ಸೀರೀಸ್ ಯಾವ್ದೋ ಒಂದು ಬುಕ್ ಅನ್ನ ಬೈ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತೀರಲ್ವಾ, ಓನ್ಲಿ ತಿಲರ್ಥ ಕಾಳಂ ಹೇಳುವನ್ನ ಅಲ್ಲಿ ನಾಸಾಮೂಲ ಅಥವಾ ಇನ್ ಟಾಂಗ್ ಹೇಳಿನ ಅಂದ್ರೆ ಏನಪ್ಪಾ ಮಾಸ್ತರ್ ಹೇಳೇ ಇಲ್ಲಲ್ಲ ಹೊಸ ಪಾಯಿಂಟ್ ಅಂತ ಅನ್ಬಾರ್ದು. ಹಾಗಾಗಿ ಕೆಲವೊಂದು ಪಾಯಿಂಟ್ ಗಳಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬಾರ್ದು. ಅವೇನ್ ವರ್ಡ್ಗಳಿದೆ, ಆಡು ಭಾಷೆಯಲ್ಲಿ ಏನ್ ಕರೀತಾರೆ, ಮತ್ತೆ ಅಕ್ಯುಪಂಕ್ಚರ್ ಅಲ್ಲಿ ಏನ್ ಕರೀತಾರೆ, ಒಂದು ಮರ್ಮದಲ್ಲಿ ಒಂದೇ ಪಾಯಿಂಟ್ಗೆ 2ರಿಂದ 3 ಹೆಸರುಗಳಿದೆ, ಅವನ್ನೆಲ್ಲ ಹೇಳ್ತಾ ಹೋಗ್ತೇನೆ. ಯಾಕೆ ನಿಮ್ಗೆ ಅವು 3 ಪಾಯಿಂಟ್ ಬೇಕಾಗುತ್ತಪ್ಪ ಅಂದ್ರೆ, ಮುಂದೆ ಯಾವ್ದಾದ್ರು ನೀವು ಬುಕ್ ಓದಿದ್ರಪ್ಪ ಅಂತಂದ್ರೆ, ಕೆಲವೊಬ್ರು ತಿಲರ್ಥ ಕಾಳಂ ಅಂತ ಬರ್ದಾರೆ. ನಾನು ಸಾಕಷ್ಟು ಬುಕ್ಗಳನ್ನು ಓದಿದ್ದೀನಿ. ಕೆಲವೊಂದು ಬುಕ್ ಅಲ್ಲಿ ಏನ್ ಬರ್ದಾರೆ, ತಿಲರ್ಥ ಕಾಳಂ 1 ಅಂತ ಬರ್ದಾರೆ. ಇನ್ನು ಕೆಲವೊಬ್ರು ಒಂದ್ ಬುಕ್ ಅಲ್ಲಿ ಏನ್ ಬರ್ದಾರೆ, ತಿಲರ್ಥ 1 ಅಂತ ಬರ್ದಾರೆ. ಇನ್ನು ಒಂದ್ ಬುಕ್ ಅಲ್ಲಿ ಕಾಲಂ 1 ಅಂತ ಬರ್ದಾರೆ. ಇನ್ನೊಂದ್ ಬುಕ್ ಅಲ್ಲಿ ನಾಸಾಮೂಲ ಬರ್ದಾರೆ. ಈ ಚೈನೀಸ್ ಇಂದ ಬಂದಂತ ಬುಕ್ ಅಲ್ಲಿ ಇನ್ ಟಾಂಗ್ ಪಾಯಿಂಟ್ ಅಂತ ಬರೀತಾರೆ. ಇನ್ ಟಾಂಗ್ ಪಾಯಿಂಟ್ ಏನೇ ಇರ್ಲಿ, ಆ ಪಾಯಿಂಟ್ ನೇಮ್ ಅನ್ನ ನೀವು ನೆನ್ಪಿಡಿ. ಅದು ಒಂದೇ. ಒಂದೊಂದ್ಸಲ ನಾನು ತಿಲರ್ಥ ಅಂತೀನಿ, ಕೆಲವೊಂದ್ಸಲ ನಾಸಾಮೂಲ ಅಂತೀನಿ, ಕೆಲವೊಂದ್ಸಲ ಇನ್ ಟಾಂಗ್ ಅಂತೀನಿ. ಅವಾಗ ಯಾವ ಪಾಯಿಂಟ್ ಅಪ್ಪ ಅಂತೇಳಿ ತಲೆ ಕೆಡ್ಸ್ಕೊಳಂಗಿಲ್ಲ. ಇಲ್ಲಿ ಲೊಕೇಟ್ ಆಗತ್ತೆ. ಅದನ್ನ ಹೆಂಗೆ ಲೊಕೇಶನ್ ತಗೋಬೇಕು ಅನ್ನೋದನ್ನ ತರಗತಿ, ನನ್ನ ಮರ್ಮ ತರಗತಿ ಏನಾಗತ್ತಪ್ಪ ಅಂದ್ರೆ ಫಸ್ಟ್ ಎಕ್ಸ್ಪ್ಲನೇಷನ್ ಇರುತ್ತೆ. ತಿಲರ್ಥ ಅಂದ್ರೆ ಏನು ಸುಮ್ನೆ ಇಲ್ಲಿ ತೋರಿಸಿರ್ತೀನಿ. ಆಮೇಲೆ ಏನ್ ಮಾಡ್ತೀನಪ್ಪ ಅಂದ್ರೆ ಟ್ಯಾಬ್ ಅಲ್ಲಿ ನಿಮ್ಗೆ 3D ಇಮೇಜ್ ಅಲ್ಲಿ ತಿಲರ್ಥ ಕಾಳಂ ಅನ್ನ ಡಿವೈಡ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಅದಾದ ನಂತರ ಹಾಫ್ ಅನ್ ಅವರ್ ಏನಿರುತ್ತಪ್ಪ ಅಂದ್ರೆ ಅದನ್ನ ಹೆಂಗೆ ಸ್ಟಿಮ್ಯುಲೇಟ್ ಮಾಡಿ ಆಕ್ಟಿವೇಟ್ ಮಾಡೋದಿರುತ್ತೆ. ಸರಿನಾ? ಕ್ಲಾಸ್ ಅಲ್ಲಿ 1 ಪಾಯಿಂಟ್ ಹೇಳ್ತೀನಿ, 3 ಪಾಯಿಂಟ್ ಹೇಳ್ತೀನಿ, 10 ಪಾಯಿಂಟ್ ಹೇಳ್ತೀನಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ಟೈಮ್ ನಮಗೆ ಸಮಯ ಹೆಂಗ್ ಸಿಗುತ್ತೆ, ಒಂದೇ ಪಾಯಿಂಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಹೋಯ್ತಪ್ಪ ಅಂದ್ರೆ ಅದು ಒಂದೇ ಪಾಯಿಂಟ್ ಇರಲಿ. ಇಲ್ಲ ಇನ್ನೂ ಸಮಯ ಇತ್ತು ಅಪ್ಪ ಅಂದ್ರೆ 2 ಪಾಯಿಂಟ್ ಮಾಡೋಣ. ಒಂದೇ ತರಗತಿಯಲ್ಲಿ 10 ಪಾಯಿಂಟ್ ಕಲಿಬೇಕು ಅನ್ನೋದು ಯಾವ್ದು ಗೋಲ್ ಇಡಂಗಿಲ್ಲ. ಆರಾಮಾಗಿ ಕಲಿತಾ ಹೋಗೋಣ. ಸಮಯ ಇದೆ. ಪ್ರತಿಯೊಂದು ಪಾಯಿಂಟ್ನು ಇನ್ ಡೀಟೇಲ್ ಆಗಿ ಕಲಿತಾ ಹೋಗೋಣ. ಎಸ್, ನಿಮ್ಗೆ ಗೊತ್ತಾಯ್ತು. ಲೊಕೇಶನ್ ಅನ್ನ ಹೇಳ್ಕೊಡ್ತೀನಿ. ಎಲ್ಲಿ ಯೂಸ್ ಮಾಡಬಹುದು ತಿಲರ್ಥ ಕಾಳಂ ಅಥವಾ ನಾಸಾಮೂಲ ಅಥವಾ ಇನ್ ಟಾಂಗ್ ಪಾಯಿಂಟ್. ಇನ್ನೊಂದ್ ನೇಮ್ ಕರೀತಾರೆ MHN3 ಅಂತ ಕರೀತಾರೆ. ಹಂಗಂದ್ರು ಕೂಡ ಓಕೆ, ಅದು ಅಷ್ಟೊಂದು ಬಳಕೆಯಲ್ಲಿಲ್ಲ. ಸರಿನಾ? ಈ ತಿಲರ್ಥ ಕಾಳಂ ಮರ್ಮ ಬೇಸಿಕ್ ಮರ್ಮ. ನೀವು ಆರಾಮಿದ್ದೀನಪ್ಪ ಅಂದ್ರೂ ಕೂಡ ಮಾಡಬಹುದು. ಯಾವುದೂನು ಸೈಡ್ ಎಫೆಕ್ಟ್ ಆಗಲ್ಲ. 6 hours ಮಾಡ್ತೀನಿ ಅಂದ್ರೂ ಕೂಡ ನೋ ಸೈಡ್ ಎಫೆಕ್ಟ್. ಇದು ಬೇಸಿಕ್. ಜಸ್ಟ್ ಲಂಗ್ ನಿಮ್ಗೆ ತೊಂದರೆ ಆಗಿತ್ತಂದ್ರೆ ಲಂಗ್ ಅನ್ನ ಪ್ರೆಸ್ ಮಾಡ್ತೀರಲ್ವಾ,
ಈ ತರ ಪ್ರೆಸ್ ಮಾಡ್ತೀರಲ್ವಾ? ಅದೇ ತರ. ನಿಮ್ಗೆ ನೋಡಿ ಅಕ್ಯುಪ್ರೆಷರ್ ಆದ್ರೆ ಆರಾಮಾಗಿರ್ಬೇಕು ದಿನ, ಏನು ತೊಂದ್ರೆ ಬರ್ಬಾರ್ದಪ್ಪ ಅಂದ್ರೆ ಜಸ್ಟ್ ಪ್ರೆಷರ್ ಕೊಡಕ್ ಹೇಳ್ತೀವಲ್ವಾ? ಅದೇ ತರ ನೀವು ತಿಲರ್ಥ ಕಾಳಮ್ಮನ್ನ ಆಕ್ಟಿವೇಟ್ ಮಾಡ್ಬೋದು. ಎಸ್. ಓಕೆ. ತಿಲರ್ಥ ಕಾಳಮ್ ಗೊತ್ತಾಯ್ತು. ಲೊಕೇಶನ್ ಅನ್ನ ಹಾಫ್ ಅನ್ ಅವರ್ ಆದ ನಂತರ ನಿಮ್ಗೆ ಹೇಳ್ತೀನಿ. ಹೌ ಟು ಐಡೆಂಟಿಫೈ ದ ಲೊಕೇಶನ್. ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ತಿಲರ್ಥ ಕಾಳಮ್ಮನ್ನ? ಎಲ್ಲೆಲ್ಲಿ ಯೂಸ್ ಮಾಡ್ಬೋದಪ್ಪ ಅಂದ್ರೆ ರಕ್ತ ಪರಿಚಲನೆ ಆಗ್ತಾ ಇಲ್ಲ. ಒಂದೊಂದು ಪಾಯಿಂಟ್‌ಗಳಿಗೆ ಏನಾಗುತ್ತಪ್ಪ ಅಂದ್ರೆ ಈ ತಿಲರ್ಥ ಕಾಳಮ್‌ಗೆ ಎಕ್ಸಾಂಪಲ್ ಅಪ್ಪ ಅಂದ್ರೆ ವಾತ, ಪಿತ್ತ, ಕಫ ನೋಡೋದ್ ಬರುತ್ತೆ. ತಿಲರ್ಥ ಕಾಳಮಲ್ಲೇ ವಾತ, ಪಿತ್ತ, ಕಫ ಬರುತ್ತೆ. ವಾತ ಜಾಸ್ತಿ ಆದ್ರೆ ಒಂದು ಆಯಿಲನ್ನ ಹಚ್ಚೋದಿರುತ್ತೆ. ಪಿತ್ತ ಜಾಸ್ತಿ ಆದ್ರೆ ಇನ್ನೊಂದು ಆಯಿಲ್ ಹಚ್ಚೋದಿರುತ್ತೆ. ಕಫ ಜಾಸ್ತಿ ಆದ್ರೆ ಇನ್ನೊಂದು ಆಯಿಲ್ ಹಚ್ಚೋದಿರುತ್ತೆ. ಎಣ್ಣೆ ಸುಮ್ನೆ ತಿಲರ್ಥ ಕಾಳಮ್‌ಗೆ ಹಾಕೋದು. ಇವಾಗ ಕುಕ್ಮ ಹಾಕ್ತಿರಲ್ವಾ ರೆಡ್ ಕಲರು, ಹಂಗೇನೆ ಕೂಡ ಒಂದು ಆಯಿಲನ್ನ ಬಳಸೋದ್ರಿಂದ ನಿಮ್ಮ ವಾತ, ನಿಮ್ಮ ಪಿತ್ತ, ನಿಮ್ಮ ಕಫ ಬ್ಯಾಲೆನ್ಸಿಗೆ ಬರುತ್ತೆ. ಈ ತರಗತಿಯಲ್ಲಿ ಕಲಿತೀರಿ. ಕಫ ಜಾಸ್ತಿ ಆಗಿದೆನಾ? ತಿಲರ್ಥ ಕಾಳಮಲ್ಲಿ ಪಿತ್ತ ಜಾಸ್ತಿ ಆಗಿದೆನಾ? ವಾತ ಜಾಸ್ತಿ ಆಗಿದೆನಾ? ಅದನ್ನ ಕಲಿತಾ ಬರ್ತೀರಿ. ಸೊ ಈಸಿ ಟಾಪಿಕ್. ನಿಮ್ಗೆ ಎಷ್ಟು ಬೆಸ್ಟ್ ಆಗುತ್ತೋ ಅಷ್ಟು ಬೆಸ್ಟ್ ಆಗಿ ಹೇಳ್ಕೊಡ್ತೀನಿ. ಈಸಿ ಲೆವೆಲ್ ಅಲ್ಲಿ ಕಲಿತಾ ಹೋಗೋಣ. ತಿಲರ್ಥ ಕಾಳಮ್ಮನ್ನ ಎಲ್ಲಿ ಯೂಸ್ ಮಾಡ್ಬೇಕಪ್ಪ ಅಂದ್ರೆ ಕಫ ಜಾಸ್ತಿ ಆಗಿರುತ್ತಲ್ವಾ? ನಮ್ಮ ದೇಹದಲ್ಲಿ ಕಫ ಪ್ರಕೃತಿ. ನಿಮಗೆ ವಾತ, ಪಿತ್ತ, ಕಫ ಗೊತ್ತಿರುತ್ತೆ. ಗೊತ್ತಿಲ್ಲಪ್ಪ ಅಂದ್ರೆ ಕಫ ಮೀನ್ಸ್ ಕೋಲ್ಡ್. ಕೆಲವೊಂದ್ಸಲ ಹೀಟಿಗೂ ಕಫ ಆಗುತ್ತೆ. ಕೆಲವೊಂದ್ಸಲ ಕೋಲ್ಡಿಗೂ ಕಫ ಆಗುತ್ತೆ. ವಾತ, ಪಿತ್ತ, ಕಫ ಹೇಳಿದ್ನಲ್ವಾ ಆವಾಗ್ಲೇ? ಪಿತ್ತದಿಂದನೂ ಕೂಡ ಕಫ ಆಗುತ್ತೆ. ವಾತದಿಂದನೂ ಕೂಡ ಕಫ ಆಗುತ್ತೆ. ಅಗ್ನಿ, ಜಲ. ವಾತ, ಪಿತ್ತ, ಕಫ. ಪಿತ್ತ ಅಂದ್ರೆ ಅಗ್ನಿ ಅಂತೀವಿ. ಕಫ ಅಂತಂದ್ರೆ ಕೋಲ್ಡ್‌ನೆಸ್, ಜಲತತ್ವ ಅಂತೀವಿ. ವಾತ ಅಂದ್ರೆ 2 ಮಿಕ್ಸ್ ಅಪ್ ಇರುತ್ತೆ. ಸರಿನಾ? ಅದು ಆಯಿಲ್ ಹಚ್ಚೋದು ನಿಮಗೆ ಆಯಿಲನ್ನ ಮಾಡ್ಬೋದು ಅಂದ್ನಲ್ವಾ? ಅದನ್ನ ಮುಂದಿನ ತರಗತಿಯಲ್ಲಿ ಏನು ವಾತ, ಏನು ಕಫ, ಕಫ ಸಿಂಪ್ಟಮ್ಸ್ ಏನಿರುತ್ತೆ ಅನ್ನೋದನ್ನ ನೀವು ನೋಡ್ಬಿಟ್ಟು ಅದನ್ನ ಮಾಡ್ಬೇಕಾಗತ್ತೆ. ಇವತ್ತು ನಿಮ್ಗೆ ಕಫ ಅದು ಹೀಟ್ ಇರ್ಬೋದು, ಕೋಲ್ಡ್ ಇರ್ಬೋದು. ಸರ್ ಕೆಮ್ಮು ಬಂದಿದೆ ಸರ್, ನಡಿಲಿಕ್ಕೆ ಆಯಾಸ ಆಗ್ತಾ ಇದೆ, ದಮ್ಮು ಬರ್ತಾ ಇದೆ, ಮೆಟ್ಲೇರಕ್ಕಾಗಲ್ಲ, ಹಾರ್ಟ್ ಒಂಥರ ಡಬ ಡಬ ಅನ್ನುತ್ತೆ. ಕಫ ಒಳಗಡೆ ಕೂತ್ಕೊಂಡ್ಬಿಟ್ಟಿದೆ, ಹೊರಗಡೆ ಬರ್ತಾ ಇಲ್ಲ. ಕೆಲವ್ರಿಗೆ ನೋಡಿ ಆ ಕಫ ಹೊರಗಡೆ ಬಂತಪ್ಪ ಅಂದ್ರೆ ಆರಾಮಾಗಿರ್ತಾರೆ. ಇನ್ನು ಕೆಲವ್ರಿಗೆ ಕಫದಿಂದ ಉಸಿರು ತಗೊಳಕ್ ಆಗ್ತಾ ಇರಲ್ಲ. ಉಸಿರು ಬಿಡಕ್ಕೂ ಆಗ್ತಾ ಇರಲ್ಲ. ಹೌದಲ್ವಾ? ನಿಮಗೆ ತಿಳ್ಕೊಂಡ್ ಬಿಡ್ಬೇಕಿಲ್ಲಿ. ಕಫದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಪ್ಪಾ ಅಂದ್ರೆ ತಿಲರ್ಥ ಕಾಳಮು ಅಥವಾ ನಾಸಾಮೂಲ ಅಥವಾ ಇಂತಾಂಗ್ ಪಾಯಿಂಟು ಲಂಗ್ ಎನರ್ಜಿಯನ್ನ ಆಕ್ಟಿವೇಟ್ ಮಾಡುತ್ತೆ. ಕಫ ಅಂತ ಬಂದಾಗ ಕಫ ಎಲ್ಲಿರುತ್ತೆ? ಲಂಗ್ ಅಲ್ಲಿರುತ್ತಾ? ಲಿವರ್ ಅಲ್ಲಿರುತ್ತಾ? ಲಿವರ್ ಅಲ್ಲಿರುತ್ತಾ? ಅಥವಾ ಕಿಡ್ನಿಯಲ್ಲಿರುತ್ತಾ? ಹೌದಲ್ವಾ? ಲಂಗ್ ಎನರ್ಜಿಯಲ್ಲಿನ ಕಫ ತೊಂದ್ರೆ ಬರೋದು. ಲಂಗ್ ಎನರ್ಜಿ ಅಂದಾಗ ಇನ್ನು ತಿಳ್ಕೊಬೇಕು. ಸ್ಕಿನ್, ಎನಿ ಸ್ಕಿನ್ ಪ್ರಾಬ್ಲಮ್. ಮತ್ತೆ ಸ್ಕಿನ್ ಅಲ್ಲಿ ಡಿವೈಡ್ ಆಗುತ್ತೆ. ಈ ಬೇಸಿಕ್ ಹೇಳ್ತಾ ಇದೀನಲ್ವಾ, ಇದು ಸ್ಕಿನ್ ನಿಮಗೆ ಬ್ಲಾಕ್ ಆದ್ರೂ ವರ್ಕ್ ಆಗುತ್ತೆ, ರೆಡ್ ಆದ್ರೂ ವರ್ಕ್ ಆಗುತ್ತೆ. ಇಲ್ಲ ಸರ್ ನಾನು ಬ್ಲಾಕೇ ಆಗಿದೆ, ಕಫನೇ ಜಾಸ್ತಿ ಆಗಿದೆ ಅಂದ್ರೆ ಮತ್ತೆ ಅಲ್ಲೇ ಮತ್ತೆ ಚೇಂಜ್ ಮಾಡೋದಿರುತ್ತೆ ಪಾಯಿಂಟ್. ಮತ್ತೆ ಯಾವ್ದಾದ್ರು ಆಯಿಲ್ ಅನ್ನ ಹಚ್ಚೋದಿರುತ್ತೆ. ಅದನ್ನ ಅಡ್ವಾನ್ಸ್ ಅಲ್ಲಿ ಕಲಿತೀವಿ. ಜಸ್ಟ್ ಸರ್ ನನಗೆ ಕಫ ಆಗಿದೆ, ಸ್ಕಿನ್ ಅಲ್ಲಿ ಏನೋ ತೊಂದ್ರೆ ಆಗಿದೆ, ಲಂಗ್ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ, ತಿರುಗಾಡಿದ್ರೆ ಆಯಾಸ ಆಗುತ್ತೆ, ದಮ್ಮು ಬರುತ್ತೆ. ಆಗಲ್ಲ ಸರ್, ಸ್ಕಿನ್ ಇಚ್ಚಿಂಗ್ ಇದೆ. ನಿಮಗೆ ಆಲ್ಮೋಸ್ಟ್ ಲಂಗ್ ಕೋಲ್ಡ್‌ನೆಸ್, ಲಂಗ್ ಹೀಟ್ ಆದಾಗ ಏನಾಗುತ್ತೆ? ಸಿಕ್ಕಾಪಟ್ಟೆ ಕೆಮ್ಮು ಬರುತ್ತೆ. ಇನ್ನು ಹೀಟ್ ಆದಾಗ ಸ್ಕಿನ್ ಡ್ರೈ ಆಗುತ್ತೆ. ಸಮ್ಮರ್‌ಗೆ ಹೀಟ್ ಆಗುತ್ತೆ. ಈ ತರ ಕಫದ ನಿಯಂತ್ರಣ ಮಾಡ್ಲಿಕ್ಕೆ ಅದು ಕಫ ಪಿತ್ತದಿಂದ ಆಗಿರ್ಬೋದು, ವಾತದಿಂದ ಆಗಿರ್ಬೋದು, ಅಗ್ನಿಯಿಂದ ಆಗಿರ್ಬೋದು. ವಾತ, ಪಿತ್ತ, ಕಫ. ಅದು ವಾತ, ಪಿತ್ತ, ಕಫ ಇಂಬ್ಯಾಲೆನ್ಸ್ ಇಂದ ಆಗಿತ್ತು ಅಥವಾ ವಾತ ಇಂಬ್ಯಾಲೆನ್ಸ್ ಅಥವಾ ಕಫ ಇಂಬ್ಯಾಲೆನ್ಸ್ ಅಥವಾ ಪಿತ್ತ ಯಾವುದೋ ಇಂಬ್ಯಾಲೆನ್ಸ್ ಆಗಿರ್ಲಿ. ಆ ಇಂಬ್ಯಾಲೆನ್ಸ್ ನಿಮ್ಗೆ ಸರ್ ಇವಾಗ ಇನ್ನೂ ಕಲಿತಾ ಇದ್ದೀನಿ. ನನಗೆ ವಾತನೇ ಆಗಿದೆ ಗೊತ್ತಿಲ್ಲ, ಕಫನೇ ಆಗಿದೆ ಗೊತ್ತಿಲ್ಲ, ಪಿತ್ತನೇ ಆಗಿದೆ ಗೊತ್ತಿಲ್ಲ. ಏನು ಬೇಕಾಗಿಲ್ಲ. ಜಸ್ಟ್ ನಾನ್ ಹೇಳಿದಂಗೆ ಮರ್ಮ ಮಾಡಿದ್ರೆ ನಿಮಗೆ ಕಫ ಇಂಬ್ಯಾಲೆನ್ಸ್ ಅಥವಾ ವಾತ ಇಂಬ್ಯಾಲೆನ್ಸ್ ಆರ್ ಪಿತ್ತ ಇಂಬ್ಯಾಲೆನ್ಸ್ ಆಗಿತ್ತಂದ್ರೆ ಈ ತಿಲರ್ಥ ಕಾಳಮ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ರಕ್ತ ಪರಿಚಲನೆಯನ್ನ ಮಾಡುತ್ತೆ. ಕೆಲವೊಬ್ರಿಗೆ ಈ ಬ್ರೈನ್ ಕ್ಲಾಟ್ ಆಗಿರುತ್ತೆ ನೋಡಿ. ರಕ್ತ ಪರಿಚಲನೆ ಇರಲ್ಲ. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇರುತ್ತೆ. ಈ ತಲೆಗಿರಲ್ಲ.
ರಿಪೋರ್ಟ್ ಅಲ್ಲಿ ಇರುತ್ತೆ. ಸೆಲೆಬ್ರಲ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ, ರಕ್ತ ಸಂಚಾರ ಕಮ್ಮಿ ಆಗಿದೆ. ಇನ್ನು ಕೆಲವೊಬ್ಬರಿಗೆ ಹಾರ್ಟ್ ಚೆಕ್ ಮಾಡಿದಾಗ ಇಸಿಜಿ ಎಕೋ ಚೆಕ್ ಮಾಡಿದಾಗ ಕೊಲೆಸ್ಟ್ರಾಲ್ ಆಗ್ಬಿಟ್ಟು ಹಾರ್ಟ್ ಬ್ಲಾಕೇಜ್ ಆಗಿದೆ. ಪರಿಚಲನೆ ಇಲ್ಲ. ಅದು ಎಲ್ಲೇ ಆಗಿರ್ಬೋದು. ಇನ್ನು ಕೆಲವೊಬ್ಬರಿಗೆ ಕಿಡ್ನಿ ಎನರ್ಜಿ ಇರಲ್ಲ. ಕಿಡ್ನಿ ಬೆಸ್ಟ್ ಆಗಿ ವರ್ಕ್ ಆಗ್ತಾ ಇರಲ್ಲ. ಕಿಡ್ನಿ ಬೆಸ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲಪ್ಪ ಅಂದ್ರೆ ಅಲ್ಲಿನೂ ಕೂಡ ಸರ್ಕ್ಯುಲೇಷನ್ ಇರಲ್ಲ. ಇನ್ನು ಕೆಲವೊಬ್ಬರಿಗೆ ಜೋಮ್ ಬರ್ತಾ ಇರುತ್ತೆ. ಕೈ, ಕಾಲು ಈ ಕಡೆ ಎಲ್ಲ ಕಡೆ ಜೋಮ್ ಬರುತ್ತೆ. ಸುಮ್ನೆ ಈ ತರ ಕೂತಿರ್ತಾರೆ. ಒಂದು 15 ನಿಮಿಷ ಆದ್ಮೇಲೆ ನಮ್ನೆಸ್ಸು, ಜೋಮು ಬರಕ್ ಸ್ಟಾರ್ಟ್ ಆಗುತ್ತೆ. ಅದನ್ನು ಕೂಡ ಪರಿಚಲನೆ ಇರಲ್ಲ. ಸರ್ಕ್ಯುಲೇಷನ್ ಇರಲ್ಲ. ಈ ಸರ್ಕ್ಯುಲೇಷನ್ ಅನ್ನ, ರಕ್ತ ಪರಿಚಲನೆಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ನೀವು ತಿಲಾರ್ಧ ಕಾಳಾಮನ್ನ ಬಳಸಬಹುದು. ನೋಡಿ, ಈ ಡಯಾಬಿಟಿಕ್ ಪೇಷಂಟ್‌ಗೆ ಅಂಗಾಲು ಬರ್ನಿಂಗ್ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಇಲ್ಲಿ ಬಂದು ಏನೋ ಕಡ್ದು ಹೋದ್ರು ಗೊತ್ತಾಗಲ್ಲ. ಸೆನ್ಸೇಷನ್ನೇ ಇರಲ್ಲ. ಇನ್ನು ಕೆಲವೊಬ್ಬರಿಗೆ ಸರ್ ಸ್ಮೆಲ್ಲೇ ಆಗಲ್ಲ ಸರ್. ಸ್ಮೆಲ್ ತಗೊಂಡ್ರೆ ಆಗೋದೇ ಇಲ್ಲ ಸರ್. ಕೆಲವೊಬ್ಬರಿಗೆ ಸ್ಮೆಲ್ಲೇ ಗೊತ್ತಾಗಲ್ಲ. ಸ್ಮೆಲ್ ಗೊತ್ತಾಗಿಲ್ಲ ಅಂದ್ರೂ ಕೂಡ ಬೇಸಿಕ್ ತಿಲಾರ್ಧ ಕಾಳ ಮಾಡಿ. ಸರ್ ಸ್ಮೆಲ್ ಸಿಕ್ಕಾಪಟ್ಟೆ ಇದೆ ಸರ್. ಸ್ವಲ್ಪ ಅಗರಬತ್ತಿ ಸ್ಮೆಲ್ ಬಂತಂದ್ರೆ ಬಂದ್ಬಿಡುತ್ತೆ ಕೆಮ್ಮು ಅಂದ್ರೆ ನೀವು ಮಾಡ್ಬೋದು. ಇಲ್ಲ ಸರ್ ನಾನು ಸ್ಮೆಲ್ಲೇ ತಗೊಳಕ್ ಆಗಲ್ಲ ಅಂದ್ರೆ ನೀವು ಮಾಡ್ಬೋದು. ಯಾಕಪ್ಪ ಅಂದ್ರೆ ಇದು ಚೇತನ ಬಿಂದು. ಮತ್ತೆ ನೀವು ಒಳಗಡೆ ಕಲಿತೀರಿ. ಇದರಲ್ಲಿದೆ ಕಫವನ್ನ ಕಡಿಮೆ ಮಾಡೋದು ಹೇಗೆ, ಪಿತ್ತವನ್ನ ಕಡಿಮೆ ಮಾಡೋದು ಹೇಗೆ, ವಾತವನ್ನ ಕಡಿಮೆ ಮಾಡೋದು ಹೇಗೆ ಕಲಿತೀರಿ. ಇವತ್ತು ನಿಮ್ಗೇನು ಗೊತ್ತಿಲ್ಲ, ನನಗೆ ಕಫ ಇಂಬ್ಯಾಲೆನ್ಸ್ ಆಗಿದೆ, ರಕ್ತ ಪರಿಚಲನೆ ಇಲ್ಲ, ಅಲ್ಲಲ್ಲಿ ಕ್ಲಾಟ್ ಆಗುತ್ತೆ, ಸ್ಕಿನ್ ಅಲ್ಲಿ ಅಲ್ಲಲ್ಲಿ ಬ್ಲಾಕ್ ಆಗುತ್ತೆ, ಅಲ್ಲಲ್ಲಿ ಬ್ರೌನ್ ಆಗುತ್ತೆ, ಅಲ್ಲಲ್ಲಿ ವೈಟಿಶ್ ಆಗಿದೆ. ಸಣ್ಣ ಮಕ್ಕಳಿಗೆ ಆದ್ರೆ ಸ್ಕಿನ್ ವೈಟ್ ಕಾಣುತ್ತೆ. ವೈಟ್ ಪ್ಯಾಚಸ್ ಕಂಡುಬರುತ್ತೆ ಸಣ್ಣ ಮಕ್ಕಳಲ್ಲಿ. ಕೋಲ್ಡ್‌ನೆಸ್ ಇಂದ ವೈಟ್. ಆ ತರ ಎನಿ ಸ್ಕಿನ್ ಪ್ರಾಬ್ಲಮ್, ಅದು ಹೀಟೋ, ಕೋಲ್ಡೋ, ವಾತೋ, ಪಿತ್ತೋ, ಕಫೋ ಏನೋ ಗೊತ್ತಿಲ್ಲ ಸರ್ ನಾನು. ಈ ಸ್ಕಿನ್ ರೆಡಿ ಮಾಡ್ಬೇಕಪ್ಪ ಅಂದ್ರೆ ನೀವು ತಿಲಾರ್ಥ ಕಾಳಾಮನ್ನ ನಾನು ಹೇಳಿದಂಗೆ 6 ಅವರ್ ಒನ್ಸ್ ಮಾಡ್ಬೋದು. 6 ಗಂಟೆಗಳಿಗೆ ಒಮ್ಮೆ ಮಾಡಿ. ಆದ್ರೆ ನೀವು ಇದನ್ನ ಕಲಿಬೇಕಲ್ವಾ? ಮೊದಲ 4 ವಾರ, ಮೊದಲ 4 ದಿನ ಏನ್ ಮಾಡಿ ಗೊತ್ತಾ? ದಿನಕ್ಕೆ ಒಮ್ಮೆ ಮಾಡಿ. ರೂಢಿ ಬಿದ್ಬಿಡುತ್ತೆ ಮಾಡೋದು. ಅದಾದ ನಂತರ 6 ಅವರ್ ಒನ್ಸ್ ಮಾಡಿ. ಆಗಲ್ಲಪ್ಪ ಅಂದ್ರೆ ದಿನಕ್ಕೊಂದ್ ಮಾಡಿದ್ರೆ ಓಕೆ. ಏನು ತೊಂದ್ರೆ ಇಲ್ಲ. ಮತ್ತೆ ಯಾರಾದ್ರೂ ಬೇಕಾಗಿಲ್ಲ. ನೀವೇ ಮಾಡ್ಕೊಳ್ಳಿ. ನೀವೇ ಮಾಡ್ಕೊಳ್ಳೋದ್ರಿಂದ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ನೀವೇನೆ ಮಾಡ್ಕೋಬಹುದು. ನಿಮ್ಮ ಮರ್ಮವನ್ನ ನೀವೇ ಮಾಡ್ಕೋಬಹುದು. 6 ಅವರ್ ಒನ್ಸ್. ಆದ್ರೆ ಮರ್ಮ ಮಾಡ್ಬೇಕಪ್ಪ ಅಂದ್ರೆ ಸ್ವಲ್ಪ ಖಾಲಿ ಹೊಟ್ಟೆಯಲ್ಲಿದ್ರೆ ಒಳ್ಳೆಯದು. ಎಂಪ್ಟಿ ಸ್ಟಮಕ್ ಅಲ್ಲಿ ಬೆಸ್ಟ್. ಇಲ್ಲ ಸರ್ ನಾನ್ ತಿಂದ್ಬಿಟ್ಟಿದೀನಪ್ಪ ಅಂದ್ರೆ 1 ಅವರ್, 1 ½ ಅವರ್ ಗ್ಯಾಪ್ ಕೊಡಿ. ಮತ್ತೆ ಮರ್ಮ ಮಾಡ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ನಿಮ್ಗೇನಪ್ಪ ನಿಮ್ ಮನೆಗೆ ಯಾರೋ ಬಂದ್ರಪ್ಪ, ನಿಮ್ ಕ್ಲಿನಿಕ್‌ಗೆ ಯಾರೋ ಬಂದ್ರು. ಬರೋಣನೆ ಮರ್ಮ ಮಾಡ್ಬಾರದು. ಒಂದ್ 5 ನಿಮಿಷ ವೇಟ್ ಮಾಡ್ಸಕ್ ಹೇಳಿ. ರಿಲ್ಯಾಕ್ಸ್ ಮಾಡಕ್ ಹೇಳಿ ಅಥವಾ ಮಲ್ಕೊಳಕ್ ಹೇಳಿ. ಫ್ಯಾನ್ ಆನ್ ಮಾಡ್ಬಿಟ್ಟು ಮಲಗ್ಸಿ ಅವ್ನಿಗೆ. ನೀವ್ ಬಂದ ತಕ್ಷಣನೇ ಮಾಡಿಬಿಟ್ರೆ ಗೊತ್ತಾಗಲ್ಲ. ಸ್ವಲ್ಪ ನಡ್ಕೊಂಡ್ ಬಂದಿರ್ತಾನೆ, ಈ ಸಮ್ಮರಲ್ಲೇ ಬಂದಿರ್ತಾನೆ. ಆ ಪಲ್ಸೇಷನ್ ಗೊತ್ತಾಗಲ್ಲ. ಇಲ್ಲೊಂದ್ ಪಲ್ಸೇಷನ್ ಬರುತ್ತೆ. ಪಲ್ಸೇಷನ್ ಅನ್ನ ಕಲಿತೀರಿ. ಹಾಗಾಗಿ ಯಾರಿಗೆ ಮರ್ಮ ಮಾಡ್ಬೇಕಪ್ಪ ಅಂದ್ರೆ ರೂಲ್ಸ್ ಏನ್ ಕಡಿಮೆ ಇದೆ. ಇಲ್ಲ ಸರ್ ಬಂದ ತಕ್ಷಣ ಮಾಡ್ಬಿಟ್ಟು ಏನಾದ್ರೂ ಆಗತ್ತಾ? ಮರ್ಮ ನೀವು ಏನು ತೊಂದ್ರೆ ಆಗಲ್ಲ. ಏನಾಗಲ್ಲ, ಏನು ತೊಂದ್ರೆ ಆಗಲ್ಲ. ಆದ್ರೆ ನೀವು ತಪ್ಪು ಮಾಡಿದ್ರಪ್ಪ ಅಂದ್ರೆ 10 ಸಲ ಮಾಡಿದ್ರು ಕೂಡ ಮರ್ಮ ವರ್ಕ್ ಆಗಲ್ಲ ಅಷ್ಟೇನೆ. ಸರ್ ರಕ್ತ ಪರಿಚಲನೆ ಇಲ್ಲ ಸರ್, ಅಲ್ಲಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೆ. ಹಾಗಾಗಿ ಅಲ್ಲಲ್ಲೇ ಟ್ಯಾಜಸ್ ಆಗ್ತಾ ಇದೆ. ನೀವು ಮಾಡಿ ಅಂತ ಹೇಳ್ಬಿಟ್ಟು ನೀವು ತಪ್ಪು ಮಾಡಿದ್ರೆ ಅವನ ಕಾಯಿಲೆ ವಾಸಿ ಆಗಲ್ಲ. ಅರ್ಥ ಆಗತ್ತಾ? ಅದನ್ ಬಿಟ್ರೆ ಕಾಯಿಲೆ ಜಾಸ್ತಿ ಅಂತ ಏನಾಗಲ್ಲ. ಸರಿನಾ? ಇದ್ ಹಿಂಗ್ ಮಾಡ್ಬೇಕಂತ ಹೇಳಿರ್ತೀನಲ್ವಾ? ಇದನ್ನ ಬಿಟ್ಬಿಟ್ಟು ನೀವು ಹಂಗಿಂಗ್ ಮಾಡ್ಬಿಟ್ರೆ ಜಸ್ಟ್ ತಲೆನೋವು ಬಂದಾಗ ಹಿಂಗಿಂಗ್ ಒತ್ತಿರಲ್ವಾ? ಒತ್ತಿದಾಗ ನಿಮ್ಗೇನಾದ್ರೂ ಆಗಿದೆನಾ? ಆಗಿಲ್ಲ. ಹೌದಲ್ವಾ? ಅದೇ ತರ ನೀವ್ ಇದನ್ನ ಮಾಡ್ತಾ ಇಲ್ಲ, ಸರಿಯಾಗಿ ಮಾಡಿಲ್ಲಪ್ಪ ಅಂತಂದ್ರೆ ಜಸ್ಟ್ ಮಸಾಜ್ ಮಾಡಿದಂಗ್ ಅಷ್ಟೇನೆ. ಸೂಕ್ಷ್ಮ ರೀತಿಯಿಂದ ಮಾಡ್ಬೇಕು. ನೀವು ಒಂದ್ 10, 15 ಜನಕ್ಕೆ ಟ್ರೀಟ್ಮೆಂಟ್ ಮಾಡಿ ಅಥವಾ ನೀವೇನೆ 10, 15 ಸಲ ಮಾಡ್ಬಿಟ್ರೆ ರೂಢಿ ಬಿದ್ಬಿಡುತ್ತೆ. ಹೌದಲ್ವಾ? ಸರಿ, ತಿಲಾರ್ಥ ಕಾಳಾಮು ಅಥವಾ ನಾಸಾಮೂಲ ಅಥವಾ ಇಂತಾಂಗ್ ಪಾಯಿಂಟು ಅಥವಾ MHN3 ಅಂತ ಕರೀತಾರೆ. ಇವು 3 ನೆನ್ಪಿಟ್ಕೊಳ್ಳಿ. ತಿಲಾರ್ಥ, ನಾಸಾಮೂಲ, ಇಂತಾಂಗ್ ಪಾಯಿಂಟ್. ಯಾಕೆ ಬೇಕಾಗುತ್ತಪ್ಪ ಅಂದ್ರೆ ನೀವು ಯಾವ್ದಾದ್ರು ಬುಕ್ಕು ಅಥವಾ ಏನಾದ್ರು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಬೇರೆ ಬೇರೆ ನೇಮ್ ಇರುತ್ತೆ. ರಕ್ತ ಪರಿಚಲನೆ ಮಾಡ್ಲಿಕ್ಕೆ, ಕಫವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಮತ್ತೆ ಬ್ರೇನ್ ಮೆದುಳು. ನೋಡಿ, ನೀವ್ ಮೆದುಳಿಗೆ ಟ್ರೀಟ್ಮೆಂಟ್ ಮಾಡ್ಕೊಳಕ್ ಹೇಳಿದ್ರೆ ಕಷ್ಟ ಅಲ್ವಾ? ಕಟ್ ಮಾಡೋದು ಮಾಡೋದ್ ಕಷ್ಟ ಅಲ್ವಾ? ಎನಿ ಬ್ರೈನ್ ಪ್ರಾಬ್ಲಮ್ ನಿಮ್ಮ ಮೆದುಳಿನ ಇರುತ್ತಲ್ವಾ? ಎನಿ ಬ್ರೈನ್ ಪ್ರಾಬ್ಲಮ್‌ನ ಟ್ರೀಟ್ ಮಾಡ್ಬೋದು.
ಬ್ರೇನ್ ಅಂತ ಬಂದಾಗ ಕೆಲವೊಬ್ರು ಮಾನಸಿಕವಾಗಿ ಕುಗ್ಗಿರ್ತಾರೆ. ಇನ್ನು ಕೆಲವೊಬ್ರಿಗೆ ನೆನಪಿನ ಶಕ್ತಿ ಅದಲ್ವಾ ಇನ್ನೂ ಜಾಸ್ತಿ ಇರುತ್ತೆ. ಕೆಲವೊಬ್ರಿಗೆ ನೆನಪಿನ ಶಕ್ತಿ, ಕೆಲವೊಬ್ರಿಗೆ ಕಡಿಮೆ ಇರುತ್ತೆ. ನಿಮ್ಮ ಬ್ರೇನ್ ಅನ್ನ ನ್ಯಾಚುರಲ್ ಆಗಿ ತಗೊಂಡ್ಬರ್ಬೇಕು. ಮಾನಸಿಕ ಕಿರುಕುಳ ಇದೆ ಸರ್, ಆಂಕ್ಸೈಟಿ ಇದೆ, ಪಾಲ್ಪಿಟೇಷನ್ ಇದೆ, ಅದು ಇದೆ, ಏನೇನೋ ತೊಂದರೆ ಇದೆ ಸರ್, ಖಿನ್ನತೆ ಆಗಿದೆ, ಏನೇ ಮೆದುಳಿನ ತೊಂದರೆ, ನಿಮ್ಮ ಮೆದುಳು ತೊಂದರೆ ಆಗಿದೆಯೇ, ತಿಲರ್ಥ ಕಾಳಮ್ಮನ್ನ ಮಾಡಿ. ಸರಿನಾ? ಮತ್ತೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಈ ಪಿಟ್ಯುಟರಿ ಪೀನಿಯಲ್ ಗ್ರಂಥಿಗಳು. ಇನ್ನು ಹೇಳ್ತಾ ಹೋಗ್ತೀನಿ ನಿಮಗೆ, ಬೇಸಿಕ್ ಹೇಳ್ತಾ ಇರೋದ್ರಿಂದ. ನಿಮ್ಮ ಪಿಟ್ಯುಟರಿ ಪೀನಿಯಲ್ ಗ್ರಂಥಿ ಅಕ್ಯುಪ್ರೆಷರ್ ಅಲ್ಲಾದ್ರೆ ಪಿಟ್ಯುಟರಿ ಪೀನಿಯಲ್ ಎಲ್ಲಿ ಬರುತ್ತೆ, ಅಕ್ಯುಪ್ರೆಷರ್ ಜೊತೆಗೆ ಇದನ್ನು ಮಾಡಿ, ಮರ್ಮನು ಮಾಡಿ, ಎರಡೂ ವರ್ಕ್ ಆಗುತ್ತೆ. ಪಿಟ್ಯುಟರಿ ಗ್ರಂಥಿ ಅಥವಾ ಪೀನಿಯಲ್ ಗ್ರಂಥಿಗಳು ಇಂಬ್ಯಾಲೆನ್ಸ್ ಆಗಿತ್ತು ಅಂದ್ರೆ ವರ್ಕ್ ಆಗುತ್ತೆ ತಿಲರ್ಥ ಕಳ. ಮತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಅದಕ್ಕೂ ಮಾಡ್ಬೋದು. ಮತ್ತೆ ಹೆಡ್ಏಕ್, ತಲೆನೋವು, ಅದು ಈಟಿಂದ ಇರ್ಬೋದು, ಪಿತ್ತದಿಂದ ಇರ್ಬೋದು, ಕಫದಿಂದ ಇರ್ಬೋದು, ವಾತದಿಂದ ಬರ್ಬೋದು, ಯಾಂಗಿಂದ ಬಂದಿರ್ಬೋದು, ಇನ್ಲಿಂದ ಬಂದಿರ್ಬೋದು, ಈಟಿಂದ ಬಂದಿರ್ಬೋದು, ಕೋಲ್ಡಿಂದ ಬಂದಿರ್ಬೋದು. ತಲೆನೋವು ಬಂದಿತ್ತಾ, ತಿಲರ್ಥ ಕಾಳಮ್ಮನ್ನ ಮಾಡ್ಬೋದು. ನೆನಪಿನ ಶಕ್ತಿಗೆ, ಮೆಮೊರಿ ಫಾರ್ ಮೆಮೊರಿ, ಪ್ರಜ್ಞೆ, ತಿಲರ್ಥ ಕಾಳಂ ಬೆಸ್ಟ್ ಆಗುತ್ತೆ. ಯಾರು ತಿಲರ್ಥ ಕಾಳಂ ಆಕ್ಟಿವೇಟ್ ಆಗಿರುತ್ತಲ್ವಾ, ಅವರು ಮುಂದಾಲೋಚನೆಯನ್ನ ಥಿಂಕ್ ಮಾಡ್ತಾರೆ. ಅವನಿಗೆ ಅಂತರ್ ಪ್ರಜ್ಞೆ ಇದೆಯಪ್ಪ, ಮುಂದಿಂದೆಲ್ಲ ಹೇಳ್ತಿರ್ತಾರಲ್ವಾ. ತಿಲರ್ಥ ಕಾಳಮ್ಮನ ನೀವು ದಿನಾಲು ಮಾಡಿದ್ರೆ ಮುಂದೇನಾಗುತ್ತೆ ಗೊತ್ತಾಗುತ್ತೆ. ತಿಲರ್ಥ ಕಾಳಂ ಹೌದಲ್ವಾ, ಮುಂದೇನಾಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗತ್ತಲ್ವಾ. ಅದನ್ನ ನೀವೇನಾದ್ರೂ ನೆಗೆಟಿವ್ ಮಾಡಿದ್ರೆ ಅದು ಮೈನಸ್ ಆಗುತ್ತೆ. ಮುಂದೇನಾಗೋದು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬೇಕು. ಥರ್ಡ್ ಐ ಚಕ್ರ ಅಂತಾರಲ್ವಾ, ಮೂರನೇ ಕಣ್ಣು ಆಕ್ಟಿವೇಟ್ ಆಗತ್ತ ಅಂತ ಹೇಳಿ. ತಿಲರ್ಥ ಕಾಳಮ್ಮನ ಮಾಡೋದ್ರಿಂದ ಥರ್ಡ್ ಐ ಚಕ್ರ ಆಕ್ಟಿವೇಟ್ ಆಗುತ್ತೆ. ಥರ್ಡ್ ಐ ಆಕ್ಟಿವೇಟ್ ಆಯ್ತು ಅಂದ್ರೆ ನಿಮ್ ಮೆಮೊರಿ, ಸರ್ಕ್ಯುಲೇಷನ್, ಕಾನ್ಸಂಟ್ರೇಷನ್, ಈ ಒಳ ನೋಟ ಅಂತೀವಲ್ವಾ, ಒಳಗಿಂದ ಎಲ್ಲ ಗೊತ್ತಾಗುತ್ತಪ್ಪ. ಅದನಿಗೆ ಮುಂದಿಂದ ಎಲ್ಲ ಗೊತ್ತಾಗುತ್ತೆ. ಅಂತಃಪ್ರಜ್ಞೆ ಇದೆ, ಅದು ಇದೆ, ಇದು ಇದೆ, ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ನೋಡಿ, ಯಾರಿಗೆ ಪ್ರಜ್ಞೆ ಇರುತ್ತೆ, ಅಂತಃಪ್ರಜ್ಞೆ ಇರುತ್ತೆ, ಅವ್ರು ಎಷ್ಟು ಸಮಾಧಾನದಿಂದ ಮಾತಾಡ್ತಾರೆ. ಈ ಸ್ವಾಮೀಜಿ ಬಲ್ಲಿ ಹೋಗಿ, ಆಸೆ ಇಲ್ಲದ ಸ್ವಾಮೀಜಿ 2 to 3 ಟೈಪ್ ಇರ್ತಾರೆ. ಒಳ್ಳೆ ಸ್ವಾಮೀಜಿ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿದಾಗ ಒಂಥರ ನಿಮ್ಗೆ ಖುಷಿ ಆಗತ್ತಲ್ವಾ, ಶಾಂತತೆ ಗೊತ್ತಾಗುತ್ತಲ್ವಾ. ಏನೋ ಒಂಥರ ಒಂದು ಶಾಂತತೆ ಫೀಲ್ ಆಗುತ್ತೆ. ಹೆಂಗೆ ನೀವು ಒಂದು ಪರ್ಫ್ಯೂಮ್ ಏನೋ ಸೇಂಟ್ ಹಾಕೊಂಡ್ರಪ್ಪ, ಸ್ಮೆಲ್ ಬರುತ್ತಲ್ವಾ, ಅದರ ಪರಿಣಾಮ ಅಲ್ಲಿರುತ್ತೆ, ಸ್ಮೆಲ್ ಬರುತ್ತೆ. ಅದೇ ತರ ನಿಮ್ ಹತ್ರ ಥರ್ಡ್ ಐ ಆಕ್ಟಿವೇಟ್ ಆಯ್ತು, ತಿಲರ್ಥ ಕಾಳಂ ಆಕ್ಟಿವೇಟ್ ಆಯ್ತಪ್ಪ ಅಂದ್ರೆ ನೀವ್ ಹೆಂಗಿರ್ತೀರಪ್ಪ ಅಂದ್ರೆ ಕೂಲ್ ಅಂಡ್ ಕಾಮ್, ಶಾಂತವಾಗಿರುತ್ತೀರ. ಇನ್ನು ಕೆಲವೊಬ್ರು ಸ್ವಲ್ಪಗೆ ಇರಿಟೇಟ್ ಮಾಡ್ಕೊಂತ ಇರ್ತಾರೆ, ನೋಡಿರ್ಬೇಕು. ಸ್ವಲ್ಪ ಏನೋ ಅಂದ್ಬಿಟ್ರೆ ಇರಿಟೇಟ್ ಮಾಡ್ತಾ ಇರ್ತಾರೆ. ಇಲ್ಲಿದ್ದವ್ನು ಈ ಕಡೆ ಕೂತ್ಕೋಪ್ಪ ಅಂದ್ರೆ ಇರಿಟೇಟ್ ಆಗುತ್ತೆ. ಇನ್ನು ಕೆಲವೊಬ್ರಿಗೆ ಏನೋ ಒಂದ್ ಕೆಲಸ ಮಾಡಿದ್ರೆ ಇರಿಟೇಟ್ ಆಗುತ್ತೆ. ಇನ್ನು ಕೆಲವರಿಗೆ ಬುಕ್ ನೋಡಪ್ಪ ಅಂದ್ರೆ ಇರಿಟೇಟ್ ಆಗುತ್ತೆ. ಇನ್ನು ಕೆಲವರಿಗೆ ಏನಾದ್ರು ಸೌಂಡ್ ಬಂತಂದ್ರೆ ಇರಿಟೇಟ್ ಆಗುತ್ತೆ. ಲಿಟ್ಲ್ ಬಿಟ್ ಇರುತ್ತೆ. ನನಗೆ ಮೊನ್ನೆನೆ ಒಂದ್ ಕ್ಲಿನಿಕ್‌ಗೆ ಬಂದಿದ್ದ ಯಪ್ಪ. ಸರ್, ಈ ಬೈಕೋ, ಕಾರೋ ಯಾರಾದ್ರೂ ಕೂಗಾಡಿದ್ರೆ ಜನರಲ್ ಆಗಿ ಭೂಮಿ ಮೇಲೆ ಬದುಕಿದೀವಪ್ಪ ಅಂದ್ರೆ ಸೌಂಡ್ ಇರೋದೇ ಅಪ್ಪ. ಜಾಸ್ತಿ ಸೌಂಡ್ ಆದ್ರೆ ನಮಗೂ ಇರಿಟೇಟ್ ಆಗುತ್ತೆ, ಅದು ಕಾಮನ್. ಅದನ್ನ ಬಿಟ್ಬಿಟ್ಟು ನಿಮ್ಗೆ ಸುಮ್ನೆ ಸಣ್ಣ ಪುಟ್ಟದಕ್ಕೆ ಇರಿಟೇಟ್ ಮಾಡ್ಕೊಂತ ಇರ್ತಾರೆ, ಕೋಪ ಮಾಡ್ಕೊಂತ ಇರ್ತಾರೆ. ಹಾ, ಅಂತದಕ್ಕೆ ನೀವು ತಿಲರ್ಥ ಕಾಳಮ್ಮನ ಮಾಡ್ಬೋದು. ಇವೆಲ್ಲವೂ ಲಂಗ್ ಎನರ್ಜಿ ಬ್ಯಾಲೆನ್ಸ್ ಮಾಡೋಕೆ ಇವೆಲ್ಲ. ಮನಸ್ಸನ್ನ ಶಾಂತ ಮಾಡ್ಬೇಕು, ಭಾವನೆಗಳನ್ನ ಸಮತೋಲನ ಮಾಡ್ಬೇಕು. ಕೆಲವ್ರಿಗೆ ಭಾವನೆಗಳೇ ಇರಲ್ಲ. ಅದಲ್ವಾ, ಪ್ರೀತಿನೇ ಇರಲ್ಲ ಸರ್. ಮದುವೆಯಾಗಿದೀನಿ ಸರ್, ಆತ ಡೆಲ್ಲಿಯಲ್ಲಿದ್ದಾನೆ, ಬೆಂಗಳೂರಲ್ಲಿದ್ದಾನೆ, ಮುಗೀತು. ಭಾವನೆಗಳಿರಲ್ಲ. ಇನ್ನು ಕೆಲವೊಬ್ರಿಗೆ ಮಕ್ಕಳಿಗೆ ಭಾವನೆಗಳಿರಲ್ಲ. ಈ ಭಾವನೆಗಳನ್ನ ಸಮತೋಲನ ಮಾಡ್ಬೇಕು. ಇನ್ನು ಹೇಳಿದ್ನಲ್ವಾ, ಒತ್ತಡ ಸರ್, ಏನೋ ಒಂದು ಕಂಪ್ನಿ ತೆಗೆದ್ಬಿಟ್ಟಿದೀನಿ, ಆ ಪ್ರೆಷರ್ ಇದೆ, ಒತ್ತಡ ಇದೆ, ನಿವಾರಣೆ ಮಾಡ್ಕೊಕ್ಕಾಗಲ್ಲ, ಅದ್ರಿಂದ ಏನೇನೋ ಆಗ್ತಾ ಇದೆ. ಈ ತಲೆನೋವು ಬರ್ತಾ ಇದೆ ಅಂದ್ರೆ ನಿಮ್ಮ ದೇಹದಲ್ಲಿ ಏನೋ ಒಂದು ಪ್ರೆಷರ್ ಇರುತ್ತೆ, ಆ ಒತ್ತಡ ಇರುತ್ತೆ. ಹಾಗಾಗಿನೇ ತಲೆನೋವು ಬರುತ್ತೆ. ನೀವು
ಒತ್ತಡವನ್ನ, ಆಂಗ್ಸೈಟಿ, ಡಿಪ್ರೆಷನ್, ಖಿನ್ನತೆ ಕಡಿಮೆ ಮಾಡಬೇಕಂದ್ರೆ ತಿಲ್ಲರ್ತ ಕಾಳಮ್ಮನ ಮಾಡಬಹುದು. ಇನ್ನೂ ಒಂದು ಬೆಸ್ಟ್ ಅಪ್ಪ ಅಂದ್ರೆ ಮೂಗಿನ ತೊಂದರೆ. ಈ ಮೂಗಿನ ತೊಂದರೆಯನ್ನ ರೆಡಿ ಮಾಡ್ಕೋಬೇಕಾದ್ರೆ ತಿಲ್ಲರ್ತ ಕಾಳಂ 1 ಮಾಡ್ಬೋದು. ಯಾಕೆ ತಿಲ್ಲರ್ತ ಕಾಳಂ 1 ಮೂಗಿನ ತೊಂದರೆಗೆ ರೆಡಿ ಆಗುತ್ತಪ್ಪ ಅಂದ್ರೆ ಈ ತಿಲ್ಲರ್ತ ಕಾಳಂ ಅಲ್ಲಿ ಇಂತಾಂಗ್ ಪಾಯಿಂಟ್ ಅಂತ ಹೇಳಿದ್ನಲ್ವಾ, ಅದೇ ತರ ಜಿಬಿ ಪಾಯಿಂಟ್ ಬರುತ್ತೆ, ಗವರ್ನಿಂಗ್ ವೆಜಲ್ ಅಂತ ಬರುತ್ತೆ. ಮರ್ಮ ಕಲಿಬೇಕಾದ್ರೆ ಮಾಸ್ತರ್ ಅಕ್ಯುಪಂಕ್ಚರ್ ಕಲ್ತು ಬರ್ಬೇಕಾರ ಅಂತ ಕೇಳ್ಬೇಡಿ, ಇಲ್ಲೇನೆ ಕಲಿತೀರಿ, ಹೌದಲ್ವಾ? ಕೆಲವೊಬ್ರು ಏನಪ್ಪಾ ಅಕ್ಯುಪಂಕ್ಚರ್ ಹೇಳಕತ್ತ, ಮರ್ಮನು ಹೇಳಕತ್ತ ಅಂತ ತಿಳ್ಕೊಬೇಡಿ. ಇಲ್ಲಿ ಕಲಿತಾ ಹೋಗ್ತೀರಿ ನೀವು. ಎಂಡ್ ಆಫ್ ದ ಡೇ 25% ಅಕ್ಯುಪಂಕ್ಚರ್ ಕಲಿತೀರಿ. ಹೌದಾ? ನನಗೆ 365 ಪಾಯಿಂಟ್‌ಗಳನ್ನು ಬಾಯಿಪಾಠ ಇದೆ. ಎಲ್ಲಾನು ಮಾಡಿ ನಿಮಗೂ ಕೂಡ ಒಂದಿಷ್ಟು ಪಾಯಿಂಟ್‌ಗಳು ನೆನಪಿಗೆ ಬರ್ತವೆ. ಕಲಿತಾ ಹೋಗ್ತೀರಿ. ನಾನೇನು ಅದಕ್ಕೆ ಕುಂತು ಬಾಯಿಪಾಠ ಹೊಡೆದಿಲ್ಲ. ಹಿಂಗೆ ನಿಮ್ಗೆ ಹೇಳ್ಕೊಟ್ಟು ಕ್ಲಿನಿಕಲ್ಲಿ ಮಾಡಿನೇ ರೂಢಿ ಬಿದ್ದಿದೆ. ಈಗ ಹೆಂಗ್ 108 ಪಾಯಿಂಟ್ ಹೇಳ್ತೀನಲ್ವ ಅದೇ ತರ 365 ಅಕ್ಯುಪಂಕ್ಚರ್. ಎಲ್ಲವೂ ಈಸಿ. ಮಾಡ್ತಾ ಹೋದಂಗೆ ಗೊತ್ತಾಗುತ್ತೆ. ಈ ಮೂಗಿನ ತೊಂದರೆ ಸರಿನಾ? ಮೂಗಿನ ತೊಂದರೆ ಅದು ಬ್ಲೀಡಿಂಗ್ ಇರ್ಬೋದು ಅಥವಾ ನೋಸ್ ಅಲ್ಲಿ ಬರ್ತಾ ಇದೆ, ನೀರು ಸೋರ್ತಾ ಇದೆ. ಮೊನ್ನೆನೆ ಕ್ಲಿನಿಕ್‌ಗೆ ಬಂದಿದ್ದ ಒಂದು 28, 29 ವರ್ಷದ ಹುಡುಗ. ಏನಾಗಿದೆ ಗೊತ್ತಾ? ನಾನೇನೋ ನೋಡಿದೀನಿ ಬಹಳಷ್ಟು ಜನ ಅಂತಂದ್ರೆ, ಸರ್ ನೋಸ್ ಬ್ಲಾಕ್ ಆಗಿದೆ ಅಥವಾ ಇನ್ನೊಂದು ಸಣ್ಣ ಪುಟ್ಟ ಬರ್ತಾರೆ. ಆತ ಏನ್ ಬಂದಿದಾನಪ್ಪ ಅಂದ್ರೆ ಹಾಫ್ ಅನ್ ಅವರ್‌ಗೆ ಒನ್ಸ್ ಆ ಮೂಗಿಂದ ನೀರು ಬರುತ್ತೆ. ಎಷ್ಟು ಬರುತ್ತಪ್ಪ ಅಂತಂದ್ರೆ ಒಂದಿಷ್ಟು ಬರುತ್ತೆ. ಮೂಗಿಂದ ಡೈರೆಕ್ಟ್ ಅದನ್ನ ಸೆನ್ಸ್ ಆಗಲ್ಲಂತೆ, ಬಂದ್ಬಿಡುತ್ತಂತೆ. ಅದಕ್ಕೆ ಆಪರೇಷನ್ ಕೂಡ ಮಾಡಿದಾನೆ. ಇಲ್ಲ ಸರ್ ಮಾಡಿದ್ರ ತಲೆನೋವು ವಾಸಿ ಆಯ್ತು. ಆದ್ರೆ ನನಗೆ ಆ ನೀರ್ ಬರೋದು ಆಗ್ತಾ ಇಲ್ಲ. ಅದು ಬಂದದ್ದು ಗೊತ್ತಾಗಲ್ಲ ನನಗೆ. ಬಂದು ಹಿಂಗೆ ಇಳ್ದು ಬಿಡುತ್ತೆ. ಆಗ್ತಾ ಇಲ್ಲ. ಸರಿ ಅಪ್ಪ ಇವೆಲ್ಲ ಮರ್ಮ ಮಾಡು. ಟ್ರೈ ಮಾಡೋಣ. ವಾಸಿ ಆಗುತ್ತೆ. ಸಮಯ ಬೇಕಾಗುತ್ತೆ. ಹೇಳಿದಾತ. ಮತ್ತೆ ಈ ವಾರ ಬರ್ತಾನೆ. ಗೊತ್ತಾಗುತ್ತೆ. ಅಂದ್ರೆ ನಿಮ್ಗೆ ಮೂಗಿನ ತೊಂದರೆ ಅದು ಈ ಭಾಗದಲ್ಲಿ ಕೆಲವೊಬ್ಬರಿಗೆ ಬ್ರೌನ್ ಆಗುತ್ತೆ. ಅಥವಾ ಇಲ್ಲಿ ಪಿಂಪಲ್ಸ್ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಮೂಗು ಈ ಕಡೆ ಹೋಗಿರುತ್ತೆ, ಒಬ್ರಿಗೆ ಈ ಕಡೆ ಹೋಗಿರುತ್ತೆ, ಇನ್ನೊಬ್ರಿಗೆ ಒಳಗಡೆ ದುರ್ಮಾಂಸ ಬೆಳೆದಿರುತ್ತೆ. ಹೌದಲ್ವಾ? ಮೂಗಿನ ತೊಂದರೆ, ಬ್ಲೀಡಿಂಗ್ ಹೀಟ್ ಆಯ್ತು ಅಂದ್ರೆ ಏನ್ ಬರುತ್ತೆ? ರಕ್ತ ಬರುತ್ತೆ. ಇನ್ನು ಕೆಲವೊಬ್ರು ರಾತ್ರಿ ಏನ್ ಮಾಡ್ತಾರಪ್ಪ ಅಂದ್ರೆ ಮೂಗಿಲೆ ಉಸಿರಾಡೋದಿಲ್ಲ. ಬಾಯಿಯಿಂದ ಉಸಿರನ್ನ ತಗೊಳ್ಳೋದು ಬಿಡೋದು ಮಾಡ್ತಾರೆ. ಮಕ್ಕಳು, ಸಣ್ಣ ಮಕ್ಕಳು ಏನ್ ಮಾಡ್ತವೆ? ಬಾಯಿ ತಕೊಂಡ್ ಮಲ್ಕೊಂಡಿರ್ತವೆ ನೋಡಿ. ಯಾರಿಗೆ ಬಾಯಿಂದ ಉಸಿರಾಡ್ತಾರಲ್ವಾ ಅವ್ರಿಗೆ ಕಿವಿಯ ಸಮಸ್ಯೆ ಬರುತ್ತೆ. ಕಿವಿ ಇಚ್ಚಿಂಗು, ಕಿವಿ ಕೇಳದೆ ಇರ್ಬೋದು, ಕಿವಿ ಟಿನಿಟಸು. ನೀವು ಜಾಸ್ತಿ ಟೈಮು ಬಾಯಿಯಿಂದನೇ ಉಸಿರಾಡಕ್ ಸ್ಟಾರ್ಟ್ ಮಾಡಿದಿರಪ್ಪ ಅಂದ್ರೆ ಕಿವಿಯ ಸಮಸ್ಯೆ ಬರುತ್ತೆ. ಬೇಕಾದ್ರೆ ಬೇಕಾದ್ರೆ ENT ಡಾಕ್ಟರ್‌ನ ಕೇಳಿ ಹೋಗಿ. ENT ಡಾಕ್ಟರ್‌ಗೆ ಹೋಗಿ ಕೇಳಿ. ಸರ್ ಒಂದು 4 ವರ್ಷದಿಂದ ಬಾಯಿಂದ ಉಸಿರಾಡ್ತಾ ಇದ್ದೀನಿ, ಏನಾಗುತ್ತೆ ಅಂತ ಕೇಳಿ. ಹೇಳ್ತಾನೆ. ಕಿವಿಯ ಸಮಸ್ಯೆ ಬರುತ್ತಪ್ಪ. ಮತ್ತೆ ಕಿವಿಯ ಸಮಸ್ಯೆ ತೋರಿಸುವಾಗ ನಿಮಗೆ ಡಾಕ್ಟರ್ ಕೇಳ್ತಾನೆ, ಉಸಿರು ಏನ್ ಬಾಯಿಂದ ಆಡ್ತೀಯೋ, ಮೂಗಿಂದ ಆಡ್ತೀಯೋ ಅಂತೇಳಿ. ಅಂದ್ರೆ ನೀವು ಬಾಯಿಂದ ಉಸಿರು ಮಕ್ಕಳು ಇವಾಗ ಬಾಯಿಂದ ಉಸಿರಾಡ್ತಾ ಇದಾರಪ್ಪ ಅಂತಂದ್ರೆ ಅವರಿಗೆ ತಿಲ್ಲರ್ಥ ಮಾಡೋದ್ರಿಂದ ಲಂಗ್ ಎನರ್ಜಿ ಬ್ಯಾಲೆನ್ಸ್ ಇರುತ್ತೆ. ನಿಮ್ಮ ಲಂಗ್ ಬ್ಯಾಲೆನ್ಸ್ ಆಗಿ ಮೂಗಿನಿಂದ ಉಸಿರಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆ ಮೂಗಿನಿಂದ ಉಸಿರಾಡಕ್ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ಲಂಗ್ ಚಿ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಯಾವಾಗ ಲಂಗ್ ಚಿ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ, ನಿಮ್ಗೆ ಕಿಡ್ನಿ ಕಲರ್ ಥೆರಪಿಯಲ್ಲಿ ಹೇಳಿದ್ದೆ ನೋಡಿ. ಲಂಗ್ ಚಿ ಬೆಸ್ಟ್ ಆಗಿ ವರ್ಕ್ ಆಯ್ತಪ್ಪ ಅಂದ್ರೆ ಕಿಡ್ನಿ ಎನರ್ಜಿ ಏನಪ್ಪಾ ಅಂತಂದ್ರೆ ರಿಸೀವಿಂಗ್. ಕಿಡ್ನಿ ಏನ್ ಮಾಡುತ್ತಪ್ಪ ಅಂದ್ರೆ ತಗೊಳುತ್ತೆ. ಲಂಗ್ ಏನ್ ಮಾಡುತ್ತೆ? ಕೊಡುತ್ತೆ. ಲಂಗ್ ಎನರ್ಜಿ ಬೆಸ್ಟ್ ಇತ್ತಪ್ಪ ಅಂದ್ರೆ ಕಿಡ್ನಿ ಕೊಡುತ್ತೆ. ಕಿಡ್ನಿ ಹಿಡ್ಕೊಳುತ್ತೆ. ಲಂಗ್ ಚೀನೇ ಸರಿಗಿಲ್ಲಪ್ಪ ಅಂತಂದ್ರೆ ಕಿಡ್ನಿಗೆ ಹೋಗಿ ಟಚ್ ಆಗಲ್ಲ. ಅವಾಗ ಏನಾಗುತ್ತೆ? ಏನಪ್ಪಾ ಎನರ್ಜಿನೇ ಬರ್ತಾ ಇಲ್ಲ, ನಾನು ಕೆಲಸ ಮಾಡಕ್ ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕಿಡ್ನಿ ರಿಲೇಟೆಡ್ ಕಾಯಿಲೆ ಬರ್ತವೆ, ಲಂಗ್ ರಿಲೇಟೆಡ್ ಕಾಯಿಲೆ ಬರ್ತವೆ. ಬಿಗಿನಿಂಗ್ ಲಂಗ್ ಬಂದು ಆಮೇಲೆ ಲಂಗ್ ಚಿ ಯಾವಾಗ ನಾವು ಕಿಡ್ನಿಗೆ ಟಚ್ ಆಗಕ್ ಸ್ಟಾರ್ಟ್ ಆಗಲ್ವೋ ಅವಾಗ ಏನಾಗ್ಬಿಡುತ್ತೆ? ಕಿಡ್ನಿ ತನ್ನ ಫಂಕ್ಷನ್ ಅನ್ನ ಕಳ್ಕೊಂಡ್ಬಿಡುತ್ತೆ. ಲಂಗ್ ಚಿ ಹಿಂಗ್ ಬಂದ್ಬಿಟ್ಟು ಕಿಡ್ನಿ ಹಿಂಗ್ ಹಿಡ್ಕೋಬೇಕು. ಕಲಿತೇನೆ. ಹಾಗಾಗಿ ಜಸ್ಟ್ ಲಂಗಪ್ಪ ಅಂತ ಹೇಳ್ಬಿಟ್ಟು ಬಿಡೋಂಗಿಲ್ಲ. ಲಂಗ್ ಚಿಯನ್ನ ಆಕ್ಟಿವೇಟ್ ಮಾಡ್ಬೇಕು. ನಿಮಗೆ
ಗ್ಲೂಕೋಮೋ ಅಥವಾ ಕಣ್ಣಿನ ಸಮಸ್ಯೆಗೂ ಕೂಡ ವರ್ಕ್ ಆಗುತ್ತೆ. ಆದ್ರೆ ಕಣ್ಣಿನಲ್ಲಿ ನಿಗದಿತ ಪಾಯಿಂಟ್ ಬರ್ತವೆ. ನಿಮಗೆ ಕಣ್ಣು ಅಥವಾ ಮೂಗು ಅಥವಾ ಜೀವಿ ಮೆರಿಡಿಯನ್ ಅಲ್ಲಿ ಏನಾದ್ರೂ ತೊಂದರೆ ಇತ್ತಪ್ಪ ಅಂದ್ರೆ ನೀವು ತಿಲರ್ಥ ಕಾಳಮ್ಮನನ್ನ ಬೆಸ್ಟ್ ಆಗಿ ಮಾಡಬಹುದು, ಆರಾಮಾಗೆ ಮಾಡ್ಬೋದು. ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ನೀವು ಮುಂದೆ ಕಲಿತೀರಿ, ಇಲ್ಲಿ ಪಲ್ಸೇಷನ್ ಅನ್ನ ನೋಡೋದು ಕಲಿತೀರಿ. ಜಾಸ್ತಿ ಇದೆನಾ, ಕಡಿಮೆ ಇದೆನಾ, ಇನ್ನೂ ಕಡಿಮೆ ಇದೆನಾ, ವಾತ ದೋಷ ಇತ್ತಂದ್ರೆ ಎಳ್ಳು ಎಣ್ಣೆನ ಹಾಕಕ್ ಹೇಳ್ತೀವಿ. ಪಿತ್ತದ ಏನಾದ್ರು ತೊಂದರೆ ಇತ್ತಂದ್ರೆ ಸನ್ಫ್ಲವರ್ ಅನ್ನ ಬಳಸಕ್ ಹೇಳ್ತೀವಿ. ಅಥವಾ ಕಫ ದೋಷ ಇದ್ರೆ ಈ ಇದು ಜೋಳದ ಎಣ್ಣೆನ ಬಳಸಕ್ ಹೇಳ್ತೀವಿ. ಅದನ್ನ ಕಫ ಪಿತ್ತ ವಾತ ನೀವು ಕಲಿಬೇಕಲ್ವಾ, ಅದನ್ನ ಗೊತ್ತಿಲ್ಲದೆ ನೀವೇನಾದ್ರೂ ಎಣ್ಣೆ ಹಾಕ್ತೀನಪ್ಪ ಅಂದ್ರೆ ಉಪಯೋಗ ಆಗಲ್ಲ. ಏನು ತೊಂದರೆ ಏನ್ ಆಗಲ್ಲ, ಉಪಯೋಗ ಆಗಲ್ಲ ಅಷ್ಟೇನೆ. ಅದು ವಾತ ದೋಷ, ಪಿತ್ತ ದೋಷ, ಕಫ ದೋಷವನ್ನ ಕಲ್ತ್ಬಿಟ್ಟು ಎಣ್ಣೆನ ಆಯಿಲ್ ಅನ್ನ ಬಳಸೋದ್ರಿಂದ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ನೀವು ನೋಡಿರ್ಬೋದು ಪಂಚಕರ್ಮದಲ್ಲಿ ಏನ್ ಮಾಡ್ತಾರೆ, ಶಿರೋಧಾರ ಮಾಡುವಾಗ ಆಯಿಲ್ ಅನ್ನ ಬಳಸ್ತಾರೆ. ಹಾಕೊಂಡ್ ನೋಡಿದೀರಾ? ಪಂಚಕರ್ಮ ಮಾಡಿದ್ರೆ ಗೊತ್ತಿರುತ್ತೆ ಆಯಿಲ್. ಅವರು ಕೂಡ ವಾತನ, ಪಿತ್ತನ, ಕಫನ ನೋಡ್ತಾರೆ. ಕಫ ದೋಷ ಆಗಿದ್ರೆ ಜೋಳದ ಎಣ್ಣೆ, ಕಾರ್ನ್ ಆಯಿಲ್ ಅನ್ನ, ಸನ್ಫ್ಲವರ್ ಅನ್ನು, ಪಿತ್ತನ್ನ, ವಾತವನ್ನ, ಎಳ್ಳು. ಯಾಕೆ ಏನು ಅನ್ನೋದನ್ನ ಕಲಿತೀವಿ. ಜಸ್ಟ್ ಇಲ್ಲಿ ಕಲಿಬೇಕಷ್ಟೇನೆ, ತಿಳ್ಕೊಬೇಕು. ಇವತ್ತಿನ ತರಗತಿ ತಿಳ್ಕೊಳ್ಳೋದಷ್ಟೇನೆ, ಸರಿನಾ? ಇದಕ್ಕೆ ಇನ್ನೊಂದು ಹೆಸರಪ್ಪ ಅಂದ್ರೆ ಆಜ್ಞಾ ಚಕ್ರ ಅಂತ ಹೇಳ್ಬೋದು, ಸರಿನಾ? ಪಂಚಕರ್ಮ ಹೋದಾಗ ಆಜ್ಞಾ ಮತ್ತು ಕಪಾಲ ಎಲ್ಲ ಈ ಮರ್ಮ ಬರ್ತವೆ. ಆಜ್ಞಾ, ಕಪಾಲ, ಬ್ರಹ್ಮ, 2, 3, 4 ಅವೆಲ್ಲ ಕಲಿತೀರಿ. ಇವೆಲ್ಲ ಮರ್ಮ ಪಾಯಿಂಟ್ ಗಳಿಗೆನೆ ಅವರು ಎಣ್ಣೆಗಳನ್ನ ಬಿಟ್ಬಿಟ್ಟು ಆಕ್ಟಿವೇಟ್ ಮಾಡ್ತಾರೆ. ನೀವು ಕೂಡ ಹಂಗೆ ಮಾಡ್ಬೋದು. ಅಥವಾ ಸರ್ ನನ್ನ ಹತ್ರ ಎಣ್ಣೆ ತಗೊಳಷ್ಟು ದುಡ್ಡಿಲ್ಲಪ್ಪ ಅಂತಂದ್ರೆ ಜಸ್ಟ್ ಕೈಯಿಂದ ಮಸಾಜ್ ಮಾಡ್ಕೋಬಹುದು. ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ನೀವು ಮಾಡಿದ 5 ಮಿನಿಟ್ 10 ಮಿನಿಟ್ ಅಲ್ಲೇ ರಿಸಲ್ಟ್ ಕಾಣುತ್ತೆ. ಇಲ್ಲಿ ಮರ್ಮದ್ ಇನ್ನೊಂದು ಏನು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಅವಾಗಿಂದವಾಗೆ ವರ್ಕ್ ಆಗುತ್ತೆ, ಇನ್ಸ್ಟೆಂಟ್ ಆಗಿ ವರ್ಕ್ ಆಗುತ್ತೆ. ಈ ಕಲರ್ ಅಂತಂದ್ರೆ ಒಂದು ಮಿನಿಮಮ್ 7 days ಆದ್ರೆ ಹಾಕೋಬೇಕು, 1 week ಆದ್ರೆ ಹಾಕೋಬೇಕು. ಪ್ರೆಸ್ ಆದ್ರೆ ಒತ್ತಿದ 3 days ಆದ್ರೂ ವೇಟ್ ಮಾಡ್ಬೇಕು. ಮರ್ಮ ಹಂಗಿಲ್ಲ, ಮಾಡಿದ್ರ 15 ನಿಮಿಷ ಕೂತ್ಕೊಳಕ್ ಹೇಳಿ, ವಿತಿನ್ 15 ನಿಮಿಷದಲ್ಲೇ ರಿಸಲ್ಟ್ ಬರುತ್ತೆ. ಅವಾಗಿಂದವಾಗ ಇನ್ಸ್ಟೆಂಟ್ ರಿಸಲ್ಟ್ ಇರುತ್ತೆ, ಮತ್ತೆ ಬರಲ್ಲ. ನೀವು ಮೆಡಿಸಿನ್ ತಗೊಂಡ ತಲೆನೋವು ವಾಸಿ ಆಗುತ್ತೆ, 24 hours ನಂತರ ಮತ್ತೆ ಬರುತ್ತೆ. 24 ಗಂಟೆ ಆದ ನಂತರ ಮತ್ತೆ ತಿರ್ಗಾ ಬರುತ್ತೆ. ಆದ್ರೆ ತಿಲರ್ಥ ಕಾಳಮ್ಮನ ನೀವು ನಾನು ಹೇಳಿರುವ ರೂಲ್ಸ್ ಅನ್ನ ನೀವು ಫಾಲೋ ಮಾಡಿದ್ರೆ ಸಿಂಪ್ಟಮ್ಸ್ ವಾಸಿ ಆಗಿಬಿಡುತ್ತೆ, ಮತ್ತೆ ಬರಲ್ಲ. ಮತ್ತೆ ಇಲ್ಲ ಸರ್ ನನಗೆ ಸಿಕ್ಕಾಪಟ್ಟೆ ತಲೆನೋವಿದೆ, ಹೀಗೆ ವಾಸಿ ಆಗ್ಬೇಕಪ್ಪ ಅಂದ್ರೆ ಅದರದ್ದೇ ಆದ ಮೆಥಡ್ ಅಲ್ಲೇ ನೀವು ಮಸಾಜ್ ಮಾಡೋದ್ರಿಂದ, ಪ್ರೆಸ್ ಮಾಡೋದ್ರಿಂದ, ಮರ್ಮ ನಾನು ಹೇಳಿಕೊಟ್ಟುವಂಗೆ ಮಾಡಿದ್ರಿಂದ ಅವಾಗಿಂದವಾಗೇನೆ ರಿಲೀಫ್ ಕಾಣುತ್ತೆ. ಇದು ಜಸ್ಟ್ ರಿಲೀಫ್ ಅಲ್ಲ, ಮತ್ತೆ ಬರೋದಿಲ್ಲ. ಅದು ನೀವು ಸರಿಯಾಗಿ ಮಾಡಿದ್ರಪ್ಪ ಅಂದ್ರೆ ಮತ್ತೆ ಬರಲ್ಲ. ರಿಲೀಫ್ ಅಂದ್ರೆ ಏನಪ್ಪಾ ಅಂದ್ರೆ ಆಗಿನ ಪೂರ್ತಿಯಾಗಿ ಕಡಿಮೆ ಆಗ್ಬೇಕು, ಮತ್ತೆ ಬರುತ್ತೆ. ತಲೆನೋವು ಅಥವಾ ಏನೋ ಮೊಳಕಾಲು ನೋವು ಇದ್ರೆ ಒಂದು ಪೇನ್ ಕಿಲ್ಲರ್ ತಗೊಂಡಾಗ ಏನಾಗುತ್ತೆ, 1 day or 2 days ಏನ್ ಮಾಡುತ್ತೆ, ಪೇನ್ ಶಾಂತ ಆಗುತ್ತೆ, ಏನೋ ಗೊತ್ತಾಗಲ್ಲ, ಹೌದಲ್ವಾ? ಆದ್ರೆ ತಿಲರ್ಥ ಕಾಳಮ್ಮು ಅಥವಾ ಯಾವುದೇ ಮರ್ಮ ಪಾಯಿಂಟ್ಗಳು ಪೇನ್ ಕಿಲ್ಲರ್ ಅಲ್ಲ. ಮತ್ತೆ ಅದನ್ನ ಮಾಡಿ ಬಿಟ್ಟ ನಂತರ ಮತ್ತೆ ಬರಲ್ಲ. ಮತ್ತೆ ಯಾವುದು ಬಂದಿಲ್ಲ. ನನ್ನ ಪ್ರಾಕ್ಟಿಕಲ್ ಪ್ರಕಾರ ಸರಿಯಾಗಿ ಮಾಡಿದ್ರೆ ಮತ್ತೆ ಇನ್ಆಕ್ಟಿವ್ ಆಗಲ್ಲ. ಅದ್ರ ಜೊತೆಗೆ ಒಂದಿಷ್ಟು ಫುಡ್ ಅನ್ನ ಬ್ಯಾಲೆನ್ಸ್ ಮಾಡಿದ್ರೆ, ಸರಿನಾ? ಆಯಿಲ್ ಅನ್ನ ಕಲಿತೀರಿ, ಎಳ್ಳು, ಸೂರ್ಯಕಾಂತಿ, ಜೋಳ, ಬೇರೆ ಬೇರೆ ಆಯಿಲ್ಗಳನ್ನ ಬರುತ್ತೆ. ಅದನ್ನ ನೀವು ಹಾಕೋದನ್ನ ಕಲಿತೀರಿ. ಬೆಸ್ಟ್ ಆಗಿ ಪ್ರತಿ ಒಂದು ಪಾಯಿಂಟ್ ಅನ್ನು ಕಲಿತೀರಾ, ಸರಿನಾ? ಇದು ತಿಲರ್ಥ ಕಾಳಂ 1. ಏನಾದ್ರೂ ಡೌಟ್ ಇದ್ರೆ 1-2-3 ಮಾತಾಡ್ಸೋಣ. ಅದಾದ ನಂತರ ಏನ್ ಮಾಡೋಣ ಅಂದ್ರೆ ತಿಲರ್ಥ ಕಾಳಮ್ಮನ ಲೊಕೇಟ್ ಮಾಡೋದು ಹೇಗೆ ಅನ್ನೋದನ್ನ ಟ್ಯಾಬ್ ಅಲ್ಲಿ ನಿಮಗೆ ಒಂದು ಇಮೇಜ್ ಮೂಲಕ ತೋರಿಸ್ತೀನಿ, ಸರಿನಾ? ಎಸ್, ಓಕೆ. ರೈಟು ಲೆಫ್ಟು ಗೊತ್ತಾಯ್ತು ನಿಮ್ಗೆ, ಆಲ್ಮೋಸ್ಟ್ ಗೊತ್ತಿರುತ್ತೆ. ರೈಟ್ ಅಂದ್ರೆ ಏನು, ಲೆಫ್ಟ್ ಅಂದ್ರೆ ಏನು. ಎಸ್, ಅವಾಗಲೇ ಏನ್ ಮಾಡಿದ್ನಪ್ಪ ಅಂತಂದ್ರೆ ಈ ಭಾಗವನ್ನ ಏನ್ ಮಾಡ್ತಿದ್ವಪ್ಪ ಅಂದ್ರೆ ರೈಟು ಲೆಫ್ಟ್ ಅಂತ ತಗೊಂಡಿದ್ವಿ. ರೈಟು ಲೆಫ್ಟ್ ನಿಮ್ಗೆ ಗೊತ್ತಾಗುತ್ತೆ.
ನಿಮ್ಮ ದೇಹದ ಬಲಭಾಗ ಎಡಭಾಗ ಗೊತ್ತಲ್ವಾ? ಅಲ್ಲೇನು ಕನ್ಫ್ಯೂಸ್ ಆಗಲ್ಲ ನಿಮಗೆ. ಈ ಮನುಷ್ಯ ರೈಟು ಲೆಫ್ಟು, ರೈಟ್ ಇದು ಲೆಫ್ಟ್. ಲೆಫ್ಟ್ ಅಂದ್ರೆ ನಾವೇನಂದೀವಿ? ಏರ್ ಎಲಿಮೆಂಟ್. ರೈಟ್ ಅಂದ್ರೆ ಈ ತರ ಎಲಿಮೆಂಟ್ ಎಲ್ಲ ಕಲಿತೀರಿ, ಸುಮ್ಮನೆ ಇವತ್ತಿಗೆ ಬೇಕಷ್ಟೇ ಇವತ್ತು. ಏರ್ ಅಂದ್ರೆ ಏನು, ಈ ತರ ಅಂದ್ರೆ ಏನು, ರೈಟ್ ಅಂತ ತಿಳ್ಕೊಳ್ಳಿ, ಲೆಫ್ಟ್ ಅಂತ ತಿಳ್ಕೊಳ್ಳಿ. ಏರು ಈ ತರ ಎಲ್ಲ ಬೇಕಾಗಲ್ಲ ಇವಾಗ. ಜಸ್ಟ್ ನಿಮ್ಮ ಎಡಭಾಗ ಬಲಭಾಗ ಪೂರ್ತಿ, ಕಾಲೆಲ್ಲ ಪೂರ್ತಿ ಬರುತ್ತೆ. ದೇಹವನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ 3 ಭಾಗಗಳಾಗಿ ತಗೊಂತೀವಿ. 3 ಭಾಗಗಳಾಗಿ ವಿಂಗಡಣೆ ಮಾಡ್ಕೊಂತೀವಿ. ಇದು 1ನೇ ಭಾಗ, ಸ್ವಲ್ಪ ಇದು ಈ ಭಾಗ ಏನಿದೆ ಅಲ್ವಾ, ಇದು 1ನೇ ಭಾಗ ಅಂತ ತಗೊಂತೀವಿ. ಇಲ್ಲಿಂದ ಹಿಡಿದು ಹೊಟ್ಟೆವರೆಗೆ ಇದು 2ನೇ ಭಾಗ ಅಂತ ತಗೊಂತೀವಿ. ಹೊಟ್ಟೆಯಿಂದ ಕಾಲು ಇಲ್ಲಿ ಬರ್ತಾ ಇಲ್ಲ, ಅದಷ್ಟೇ ಸ್ಕ್ರೀನ್ಶಾಟ್ ಅಷ್ಟೇ ಇದೆ. ಒಕ್ಕಳಿಂದ ಕೆಳಗಿನ ಭಾಗವನ್ನ 3rd ತಗೊಂತೀವಿ. 1ನೇ ಭಾಗವನ್ನ ಬ್ರೇನು ಮತ್ತು ಹಾರ್ಟ್ ಕಂಟ್ರೋಲ್ ಮಾಡುತ್ತೆ. ಯಾಕೆ ಏನು ಅನ್ನೋದನ್ನ ಕಲಿತೀರಿ, ಸುಮ್ಮನೆ ತಿಳ್ಕೊಳ್ಳಿ. ಬ್ರೇನ್ ಅಂಡ್ ಹಾರ್ಟ್, ಕಲರ್ ಬಂದ್ ನೋಡಿ. ಬ್ರೇನು ಮತ್ತು ಹಾರ್ಟ್ ಟ್ರೀಟ್ಮೆಂಟ್, ಈ ಪೂರ್ತಿ ಭಾಗವನ್ನ, ಇದೇನು ರೆಡ್ ಮಾಡ್ತಾ ಇದ್ದೀನಲ್ವಾ, ಈ ರೆಡ್ ಭಾಗವನ್ನ ನಾವು ಬ್ರೇನು ಮತ್ತು ಹಾರ್ಟ್ ಅಂತ ತಗೊಂತೀವಿ, ಸರಿನಾ? ಅದೇ ರೀತಿ ಸ್ಟಮಕ್, ಸ್ಪ್ಲೀನು ಮತ್ತು ಸ್ಟಮಕ್ಕು ಈ ಹೊಟ್ಟೆ ಭಾಗವನ್ನ ತಗೊಂತೀವಿ. ಸ್ಪ್ಲೀನ್, SP ಮತ್ತು ಸ್ಟಮಕ್ ಎನರ್ಜಿ ತಿಳ್ಕೊಳ್ಳಿ ಸಾಕು. ಸ್ಪ್ಲೀನಿಗೆ ಆಕ್ಟಿವೇಟ್ ಮಾಡೋಕ್ಕೆ ಒಂದು ಮರ್ಮ ಇರುತ್ತೆ, ಸ್ಟಮಕ್ಕಿಗೆ ಇರುತ್ತೆ, ಎಲ್ಲದಕ್ಕೆ ಇರುತ್ತೆ. ಸುಮ್ಮನೆ ನೀವು ತಿಳ್ಕೋಬೇಕು. ಈ 3 ಭಾಗ ಮಾಡ್ಕೊಳ್ಳಿ. ಈ ಕೆಳಗಿನ ಭಾಗ ಇದು ಬ್ರೇನು, ಸ್ಪ್ಲೀನು, ಸ್ಟಮಕ್ಕು. ಕೆಳಗಿನ ಭಾಗ ಏನಂತೀವಪ್ಪ ಅಂದ್ರೆ UB ಮತ್ತು ಕಿಡ್ನಿ. UB ಮತ್ತು ಕಿಡ್ನಿ ಎಲ್ಲಿಂದ? ಯುರಿನರಿ ಪಾರ್ಟ್ನಿಂದ ಪೂರ್ತಿ ಕೆಳಗಿನ ಭಾಗವನ್ನ ನಾವು ಯುರಿನರಿ ಮತ್ತು ಕಿಡ್ನಿ ಅಂತ ತಗೊಂತೀವಿ. ತಿಳ್ಕೊಳ್ಳಿ ಅದನ್ನ. ಮುಂದಿನ ತರಗತಿಯಲ್ಲಿ ಪೂರ್ತಿ ಮೇಸ್ 3Dನ ಬರುತ್ತೆ, ಓಪನ್ ಆಗ್ತಾ ಇಲ್ಲ. ಇಷ್ಟು ತಿಳ್ಕೋಬೇಕು. ಲೆಫ್ಟು ರೈಟ್ ತಿಳ್ಕೊಳ್ಳಿ, ಬ್ರೇನು, ಸ್ಪ್ಲೀನು, ಸ್ಟಮಕ್ಕು, ಕಿಡ್ನಿ, UB ತಿಳ್ಕೊಳ್ಳಿ, ಸರಿನಾ? ಓಕೆ. ಅದಾದ ನಂತರ ಇದು ಝೂಮ್ ಆಗ್ತಾ ಇದೆ ಅಲ್ವಾ? ಇಲ್ಲಿ ನಮಗೆ ಇವತ್ತು ಯಾವ ಮರ್ಮ ನೋಡಿದ್ವಿ? ಟೇಲರ್ ದ ಕಾಳಮ್. ಹೀಗೆ ಲೊಕೇಟ್ ಮಾಡಬೇಕು ಅಪ್ಪ ಅಂತಂದ್ರೆ ಸೆಂಟರ್, ರೆಡ್ ಕಲರ್ ಮಾಡ್ತೀನಿ ನೋಡಿ, ಈ ಭಾಗ ಇದು ಟೇಲರ್ ದ ಕಾಳಮ್ 1. ಟೇಲರ್ ದ ಕಾಳಮ್ 1 ಅಂತ ಕರೀತಾರೆ. ಅದನ್ನ ನಿಮ್ ಪ್ರಾಕ್ಟಿಕಲ್ ಮಾಡುವಾಗ ಇನ್ನೂ ಗೊತ್ತಾಗುತ್ತೆ, ತಿಳ್ಕೋಬೇಕು. ಟೇಲರ್ ದ ಕಾಳಮ್ 1. ತಿಲರ್ಥ ಸ್ಪೆಲ್ಲಿಂಗ್ ಬೇಕಾದ್ರೆ ಬರ್ಕೊಳ್ಳಿ. ತಿಲರ್ಥ ಕಾಳಂ ಅಥವಾ ನಾಸಾ ಮೂಲ ಅಂತಲೂ ಕರೀತಾರೆ. ಬೇರೆ ಕಲರ್ ತಗೊಳ್ಳಿ. ನಾಸಾ ಮೂಲ, MULA. ಅದರ್ ಪಾಯಿಂಟ್ ಇವೆಲ್ಲ. ಅಕ್ಯುಪಂಕ್ಚರ್ ಪಾಯಿಂಟ್ ಅಪ್ಪ ಅಂತಂದ್ರೆ ಅಕ್ಯೂ ಪಾಯಿಂಟ್ಗೆ ಏನಂತಾರೆ? ಇನ್ ತಾಂಗ್ ಪಾಯಿಂಟ್. ಇನ್ ತಾಂಗ್ ಪಾಯಿಂಟ್. ಇನ್ ತಾಂಗ್ ಅಂದ್ರೆ YINTANG. ಇನ್ ತಾಂಗ್ ಪಾಯಿಂಟ್. ಇನ್ನೂ ಒಂದು ವರ್ಡ್ ಇದೆ ಇದಕ್ಕೆ, ಏನಿದೆ? MHN3. ನೀವು ಗೂಗಲ್ ಹುಡುಕಿದ್ರೆ ಅಲ್ವಾ, ನಿಮ್ದು ಪಾಯಿಂಟ್ ಇದು. ಗೂಗಲ್ ಬಾಬಾ ಕೊಡೋ ಪಾಯಿಂಟ್ ಇದು. ಯಾಕೆ ಅಂತಾರೆ ಕಲಿತೀರಿ, ಸುಮ್ಮನೆ ತಿಳ್ಕೋಬೇಕು ಇವಾಗ. MHN3 ಇನ್ ತಾಂಗ್ ಪಾಯಿಂಟ್. ಎಲ್ಲ ನೆನ್ಪಿಡಿ, ಒಂದೇ ಬೇಕಾಗುತ್ತೆ ಸರ್ ಅನ್ಬೇಡಿ, ಆಮೇಲೆ ಕನ್ಫ್ಯೂಸ್ ಹಿಡಿಯುತ್ತೆ ನೋಡಿ. ನಾ ಒಂದ್ಸಲ ಇನ್ ತಾಂಗ್ ಅಂತೀನಿ, ಕೆಲವೊಂದ್ಸಲ ತಿಲಾರ್ಥ ಅಂತೀನಿ, ಕೆಲವೊಂದ್ಸಲ ನಾಸಾ ಮೂಲ ಅಂತೀನಿ, ಸರಿನಾ? ಇಲ್ಲಿಂದ 1.5 ಫಿಂಗರ್, ಇದನ್ನ ಹೇಳ್ಕೊಡ್ತೀನಿ, ಸುಮ್ಮನೆ ನೀವು ತಿಳ್ಕೊಳ್ಳಿ ಇವತ್ತಿಗೆ. ಇಲ್ಲಿಂದ 1.5 ಫಿಂಗರ್, 1/2. ಎಲ್ಲ ರೆಡ್ ಆಯ್ತಾ? ಪಿಂಕ್ ತಗೊಳ್ಳಿ. 1 and 1/2 ಅಥವಾ ಗ್ರೀನ್ ತಗೊಳ್ಳಿ. 1 ಫಿಂಗರು ಮತ್ತು ಅರ್ಧ ಫಿಂಗರ್. ಇಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ ಪ್ರಾಕ್ಟಿಕಲ್, ತಿಳ್ಕೊಳ್ಳಿ ಅಷ್ಟೇನೆ. ಇದು ತಿಲರ್ಥ ಏನಂದೀವಿ ನಾವು? 1 ಅಂದಿವಿ, ಅಥವಾ ನಾಸಾ ಮೂಲ ಅಥವಾ ಇನ್ ತಾಂಗ್ ಪಾಯಿಂಟ್.
ಇಲ್ಲಿಂದ 1.5 ಫಿಂಗರ್, ಒಂದು ಫಿಂಗರು ಮತ್ತೆ ಅದರಲ್ಲಿ ಅರ್ಧ ಫಿಂಗರ್ ಇಲ್ಲಿ ಬರುತ್ತೆ. ಬ್ರೌನ್ ಕಲರ್ ಅಲ್ಲಿ ತೋರಿಸ್ತಾ ಇದೀನಿ ನೋಡಿ. ಇದಕ್ಕೆ ನಾವೇನಂತೀವಪ್ಪ ಅಂದ್ರೆ ತಿಲರ್ಥ ಕಾಳಂ 2. ತಿಲರ್ಥ THA ತಿಲರ್ಥ ಕಾಲಂ 2, ತಿಲರ್ಥ ಕಾಳಂ 2 ಅಂತಾರೆ. ಇಲ್ಲಿಂದ ತಿಲರ್ಥ ಕಾಳಂ ಅಂದ್ರೆ ಹೆಂಗ್ ಬರ್ಬೇಕು, ಇನ್ನು ಐಡೆಂಟಿಫಿಕೇಶನ್ ಮಾಡೋದು ಕಲಿಬೇಕಪ್ಪ ಅಂದ್ರೆ ಇಲ್ಲಿ ನೋಡಿ, ಈ ಭಾಗವನ್ನ ಹೀಗೆ ತಗೋಬೇಕು. ಇದು ಮುಂದಿನ ತರಗತಿಯಲ್ಲಿ ಬ್ರಹ್ಮ ಮಾಡುವಾಗ ಗೊತ್ತಾಗುತ್ತೆ. ಈ ತರ ತಗೊಳ್ಳೋದಿರುತ್ತೆ. ಜಸ್ಟ್ ಈ ನಿಮ್ಮ ಉಬ್ಬುಗಳನ್ನ ಈ ರೀತಿಯಲ್ಲಿ ತಗೊಂಡಾಗ ಇಲ್ಲಿ ತಿಲರ್ಥ ಕಂಡು ಬರುತ್ತೆ. ಇದೇನ್ ಬ್ಲೂ ಕಲರ್ ಮಾಡಿದ್ದೀನಲ್ಲ, ಇಲ್ಲಿ ತಿಲರ್ಥ. ಇಲ್ಲಿಂದ 1.5 ಕಣ್ಣಂತ ಬರುತ್ತೆ, ಅದನ್ನ ಹೇಳ್ಕೊಡ್ತೀನಿ, ಸುಮ್ನೆ ಕಲೀರಿ ಅಷ್ಟೇನೆ. ಇಲ್ಲಿಂದ 4 ಫಿಂಗರು ಬ್ರಹ್ಮ ಬರುತ್ತೆ, ಇಲ್ಲಿಂದ ಬ್ರಹ್ಮ 2 ಬರುತ್ತೆ, ಕಲಿತೀರಾ. ಸರಿನಾ? ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಓಕೆ, ಈಗ ತಿಲರ್ಥ ಕಾಳಮನ್ನ ಸಿಂಪ್ಟಮ್ಸ್ ಅನ್ನ ನೋಡಿದ್ರೆ ಮತ್ತೆ ಏನಪ್ಪಾ ಅಂದ್ರೆ ನಾನು ಟ್ಯಾಬ್ ಅಲ್ಲಿ ನಿಮಗೆ ಅದನ್ನ ಮಾರ್ಕ್ ಮಾಡಿ ಕೂಡ ತೋರಿಸಿದ್ದೀನಿ. ಇವಾಗ ಮಾಡೋದು ಹೇಗೆ, ಹೌದಲ್ವಾ? ಎಲ್ಲ ಕಲ್ತ್ಬಿಟ್ಟು ಮಾಡೋದೇ ಗೊತ್ತಿಲ್ಲಪ್ಪ ಅಂದ್ರೆ ಹೆಂಗೆ? ತಿಲರ್ಥ ಕಾಳಮನ್ನ ನಾನು ಹೇಳಿರುವ ಸಿಂಪ್ಟಮ್ಸ್ಗೆ ಆರಾಮಾಗೆ ಮಾಡಬಹುದು. ಸಿಂಪ್ಟಮ್ಸ್ ಇಲ್ಲ ಸರ್ ಮಾಡ್ತೀನಪ್ಪ ಅಂದ್ರೂ ಕೂಡ ಮಾಡಬಹುದು, ಏನೂ ತೊಂದರೆ ಆಗಲ್ಲ. ಈ ಮರ್ಮವನ್ನ ಇವತ್ತು ಹೇಳ್ಕೊಡ್ತೀನಲ್ಲ, ಇದು ಈ ತಿಲರ್ಥ ಕಾಳಮನ್ನ ಮಾಡುವ ವಿಧ ಇದೆ. ಒಂದೊಂದು ಮರ್ಮಕ್ಕೂ ಮಾಡುವ ವಿಧಗಳು ಬರ್ತವೆ, 4ರಿಂದ 5 ವಿಧಗಳು ಬರ್ತವೆ. ಇಲ್ಲಿ ಮರ್ಮ ಇದನ್ನ ಹೇಗ್ ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ಮ ಮಿಡಲ್ ಫಿಂಗರ್ ಈ ಮೂಗು, ನಿಮ್ ಸುಜೋಕು ರಿಫ್ಲೆಕ್ಸ್ ಅಲ್ಲಿ ಮೂಗಿನ ಭಾಗ ಅಂತೀವಲ್ವಾ, ಮುಂದಿನ ಭಾಗ ಟಚ್ ಮಾಡ್ಕೊಳ್ಳಿ ಎಲ್ಲಾರು. ಇಲ್ಲಿದೆನಾ? ಮುಂದೆ ಸೆನ್ಸ್ ಆಗ್ತಾ ಇದೆನಾ? ಮುಂದಿನ ಭಾಗ ಇದೆನಾ? ಆ ಭಾಗವನ್ನ ತಿಲರ್ಥ ಕಾಳಂ ಮೇಲೆ ಇಡ್ಬೇಕು. ಕೆಲವೊಬ್ರು ಏನ್ ಮಾಡ್ಬಿಡ್ತೀರಾ, ಹೀಗೆ ಕುಕ್ಕಿ ಬಿಡ್ತೀರಾ? ಕುಕ್ಕಂಗಿಲ್ಲ. ಹೀಗೆ ಮೂಗಿನ ಉದ್ದಕ್ಕೂ 3 ನಾಮ ಗಳಿತೀರಲ್ವಾ, ಹೀಗೆ ತಿಲರ್ಥ ಕಾಳಂ ಎಲ್ಲರೂ ಲೊಕೇಟ್ ಮಾಡಿದ್ದೀರಿ. ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ. ಮೊದಲ ನಾನು ಹೇಳ್ಕೊಡೋದನ್ನ ನೋಡ್ಬೇಕು, ಆಮೇಲೆ ಮಾಡಬೇಕು. ತಿಲರ್ಥ ಕಾಳಮನ್ನ ಮಾಡಬೇಕು, ಯಾವುದೇ ಮರ್ಮವನ್ನ ಮಾಡ್ಬೇಕಾದ್ರೆ ಉಸಿರಾಟ ಕ್ರಿಯೆ ಸರಳವಾಗಿರ್ಬೇಕು. ಏನೋ ದಮ್ ಹತ್ಕೊಂಡು, ಏನೋ ವಾಕಿಂಗ್ ಮಾಡ್ಕೊಂಡು, ಏನೋ ರನ್ನಿಂಗ್ ಮಾಡ್ಕೊಂಡು ಬಂದಿದ್ದಾನಪ್ಪ, ಏನೋ ಸಮ್ಮರ್ ಅಲ್ಲಿ ಬಿಸಿಲಲ್ಲಿ ಬಂದಿದ್ದಾನಪ್ಪ ಅಂದ್ರೆ ಇನ್ಸ್ಟೆಂಟ್ ಆಗಿ ಮಾಡಬೇಡಿ. ಒಂದು 15 ನಿಮಿಷ ಆದ್ರೂ ರೆಸ್ಟ್ ಮಾಡಕ್ ಹೇಳಿ. ಭಯ ಆತಂಕ ಇರುತ್ತೆ, ಏನೋ ಒಂಥರ ಏನೋ ನೋಡ್ಬಿಟ್ಟಿರ್ತಾನೆ, ಅವಾಗೆಲ್ಲ ಮಾಡಬೇಡಿ. ಒಂದು 15 ನಿಮಿಷ ರೆಸ್ಟಿಗೆ ಕೊಡಿ ಅವನಿಗೆ. ರೆಸ್ಟ್ ಮಾಡಬೇಕು. ನಿಮ್ ಮನೆಗೆ ಬಂದ ಮೇಡಮ್ ತಿಲರ್ಥ ಮಾಡ್ತೀನಿ ಅಂದ್ರಲ್ಲ ಮಾಡಿ ಅಂದ್ಬಿಟ್ನಂದ್ರೆ ಮಾಡಬೇಡಿ. 10 ನಿಮಿಷ ಕೂತ್ಕೊಳ್ಳಪ್ಪ, ಒಂದ್ ಸ್ವಲ್ಪ ನೀರ್ ತಗೋ, ರೆಸ್ಟ್ ಮಾಡು, ಮಾಡೋಣ. ಇನ್ನ 5-10 ನಿಮಿಷ ವೇಟ್ ಮಾಡಿ ಕುಂದ್ರಿಸಿ ತಿಲರ್ಥ ಮಾಡಬೇಕು. ತಿಲರ್ಥ ಕಾಳಂ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಉಸಿರು ಸರಳವಾಗಿರ್ಬೇಕು, ಬಿಡ್ತಾ ಇರ್ಬೇಕು. ಸರಳವಾಗಿತ್ತು ಅಂದ್ರೆ ಓಕೆ, ಏನೂ ತೊಂದರೆ ಇಲ್ಲ. ಸ್ವಲ್ಪ ಉಸಿರಾಟ ತೊಂದರೆ ಇದೆ ಅಂದ್ರೂ ಕೂಡ ಏನೂ ತೊಂದರೆ ಆಗಲ್ಲ, ಮಾಡಬಹುದು. ಹೇಗೆ ಮಾಡ್ಬೇಕನ್ನೋದನ್ನ ನಾನು ಹೇಳ್ತೀನಿ, ಮೊದಲು ನೋಡಿ, ಸರಿನಾ? ಇದು 3 ಬಾರಿ ಮಾಡಬೇಕು, 3 ಟೈಮ್ಸ್. ಒಂದ್ಸಲ 3 ಟೈಮ್ ಮಾಡಿದ್ರೆ ಮತ್ತೆ ಮಾಡಬಾರ್ದು. ಹಾಗಾಗಿ ನಾನು 1 ಟೈಮು, 2 ಟೈಮು, 3 ಟೈಮ್ ಮಾಡಿ ತೋರಿಸ್ತೀನಿ. 1 ಟೈಮ್ ಮಾಡ್ತೀನಿ, ನೀವು ಮಾಡಕ್ ಬಿಡ್ತೀನಿ, ಸರಿನಾ? ಯಾರಾದ್ರೂ ತಪ್ಪು ಮಾಡಿದ್ರೆ ನಿಮ್ ಹೆಸರು ಇಲ್ಲೇ ಒದರ್ತೀನಿ, ಓಕೆನಾ? ಈ ತರ ಏನ್ ಮಾಡ್ಬೇಕು, ಈ ಮುಂದಿನ ಭಾಗವನ್ನ ನಿಮ್ಮ ಬೆರಳನ್ನ ಸೆನ್ಸ್ ಮಾಡ್ಕೊಳ್ಳಿ. ಮುಂದೆ ನಿಮ್ಗೆ ಹತ್ತುತ್ತಲ್ವಾ,
ಆ ಮುಂದಿನ ಭಾಗವನ್ನ ತಿಲಾರ್ಥ ಕಾಳಂ ಮೇಲೆ ಇಡಿ. ತಿಲಾರ್ಥ ಕಾಳಂ ಮೇಲೆ ಇಟ್ಮೇಲೆ ಇವು ಫಿಂಗರ್ ಎಲ್ಲಿ ಬರುತ್ತೆ ಅಲ್ಲಿ ಬರ್ಲಿ. ಹೀಗೆ ಅಲ್ಲ, ದೀಪಾ ಭಟ್ ಮೇಡಮ್ ಹೀಗೆ ಈ 3 ಫಿಂಗರ್ ಅನ್ನ ಇಡಬೇಕು. ಈ ಕಿರು ಬೆರಳು ಏನ್ ಮಾಡ್ಬಿಡ್ತೀರಿ ಕೆಲವೊಬ್ರು, ಇಲ್ಲಿ ನೋಡಿ ನನ್ ಕಿರು ಬೆರಳು, ಅದನ್ನ ಬಿಟ್ಬಿಡ್ತೀರಾ, ಏನ್ ಬೇಕಾಗಿಲ್ಲ ಬಿಡಪ್ಪ ವೇಸ್ಟ್ ಅಂದ್ಬಿಡ್ತೀರಾ. ಹಂಗ್ ಮಾಡ್ಬೇಡಿ, ಟಚ್ ಇರ್ಲಿ. ವಿಜಯಲಕ್ಷ್ಮಿ ಮೇಡಮ್ ಕಿರು ಬೆರಳು ಬಿಟ್ಟಿದ್ದೀರಿ, ಕಿರು ಬೆರಳು ಜೊತೆಗೆ ತಗೊಳ್ಳಿ. ಹೀಗೆ ಅಂದ್ರೆ ಸ್ಕಿನ್ನಿಗೆ ಹತ್ತಿರ್ಬೇಕು. ನಾನು ಹೇಳ್ತೀನಿ ನೋಡಿ, ಕೇಳಿ, 1 ನಿಮಿಷ ಕೇಳಿ. ಇಲ್ಲಿ ತಿಲಾರ್ಥ ಕಾಳಂ ಮಾಡ್ಬೇಕಪ್ಪ ಅಂದ್ರೆ ಹೆಂಗ್ ಮಾಡ್ಬೇಕು ಗೊತ್ತಾ, ಜಸ್ಟ್ ಸ್ಕಿನ್ ಬರ್ಬೇಕು. ಕೆಲವೊಬ್ರು ಹಿಂಗ್ ಮಾಡಿದ್ರೆ ಅವ್ನ್ ಗೋಣೆ ಹಿಂಗೋಗಿ ಹಿಂಗ್ ಬಂದಿರುತ್ತೆ. ಹಂಗ್ ಮಾಡಂಗಿಲ್ಲ, ಜಸ್ಟ್ ಸ್ಕಿನ್ ಅಷ್ಟೇ ಮೇಲೆ ಹೋಗ್ಬೇಕು, ಕೆಳಗಡೆ ಬರ್ಬೇಕು. ಚರ್ಮ ಸ್ಕಿನ್ ಅವ್ನ್ ಹಿಂಗೋಗಿ ಹಿಂಗ್ ಬರ್ಬಾರ್ದು. ಸರಿನಾ? ತಿಲಾರ್ಥ ಮಾಡ್ತೀನಿ ಬಾ ಅಂತ ಹಿಂಗ್ ಅನ್ನೋದು, ಹಿಂಗ್ ಕೆಳಗಡೆ ತಗೊಳ್ಳೋದು, ಹಂಗ್ ಮಾಡೋದಿಲ್ಲ ನೋಡಿ. ಆದಷ್ಟು ಮರ್ಮ ಮಾಡ್ಬೇಕಾದ್ರೆ ಕಣ್ಣಿನ ರಿಲೇಟೆಡ್ ಮಾಡ್ತಾ ಇದಾರಪ್ಪ ಅಂದ್ರೆ ಒಂದಿಷ್ಟು ಕಣ್ಣು ಮುಚ್ಚಿದ ಪೊಸಿಷನ್ ಅಲ್ಲಿ ಇದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಓಕೆ. ಹೀಗೆ ಹೀಗೆ ಹಿಡಿದ್ರ ನೋಡಿ, ನನ್ನ ಕೈ ನೇರವಾಗಿದೆ. ಜಸ್ಟ್ ಸ್ಕಿನ್ ಒಂದು ಮತ್ತೆ ತಗೊಂಡ್ಬರ್ಬೇಕು, ಮತ್ತೆ ಮೇಲೆ ತಗೋಬೇಕು, ಮತ್ತೆ ಕೆಳಗಡೆ ಬರ್ಬೇಕು, ಮತ್ತೆ ತಗೋಬೇಕು, ಬಿಡ್ಬೇಕು. ಆದ್ರೆ ಸ್ಕಿನ್ ನಿಂದ ಹೊರಗಡೆ ಬರಬಾರ್ದು. ನೋಡಿ ಫಸ್ಟ್ ನೋಡಿ, ನಾನು ಹೇಳೋದನ್ನ ನೋಡಿ. ನೋಡಿ ಇಲ್ಲಿ ನಾನೇನ್ ಮಾಡ್ತೀನಪ್ಪ ಅಂದ್ರೆ ತಿಲಾರ್ಥದ ಮೇಲೆ ಕೈಯನ್ನು ಇಡ್ತಾ ಇದ್ದೀನಿ, ಸ್ಕಿನ್ ಅನ್ನ ಈ ಭಾಗವನ್ನ ಟಚ್ ಮಾಡ್ತಾ ಇದ್ದೀನಿ. ಇದೇನಾ? ನೇರವಾಗಿರ್ಬೇಕು ನಿಮ್ಮ ಬೆನ್ನು, ನೇರವಾಗಿದ್ದು ಜಸ್ಟ್ ಕಣ್ಣನ್ನ ಮುಚ್ಚಬೇಕು. ಮುಚ್ಚಿ ಆ ಸ್ಕಿನ್ ಅಷ್ಟೇ ಮೇಲೆ ತಗೋಬೇಕು. ಹೀಗೆ 1 2 3 ಹಾಗೆ ಬಿಡಬೇಕು. ಮತ್ತೆ ಸ್ಕಿನ್ ಮೇಲೆ ತಗೋಬೇಕು. 1 2 3 ಮತ್ತೆ ಬಿಡಿ. ಮತ್ತೆ 1 2 3 ಮತ್ತೆ ಬಿಡಿ. 3 ಟೈಮ್ ಮಾಡಬೇಕು. ನೀವು ಮಾಡುವಾಗ ಸ್ಕಿನ್ ಹಿಂಗ್ ಮಾಡಿದೆ ಮತ್ತೆ ಹಿಂಗ್ ಬಿಟ್ಟೆ, ಹಿಂಗ್ ಮಾಡಿದೆ ಹಿಂಗ್ ಬಿಟ್ಟೆ ಮಾಡಂಗಿಲ್ಲ. ನಾನು ಹೆಂಗ್ ಮಾಡಿದ್ದೀನಲ್ವಾ, ಮತ್ತೆ ಒಂದ್ಸಲ ವಿಡಿಯೋನ ನೋಡ್ಕೊಳ್ಳಿ. ಇದೇ ತರ ಮಾಡ್ಬೇಕು. 4 ಜನಕ್ಕೆ ಮಾಡಿ. ಇಷ್ಟೇನೆ. ಹಿಂಗ್ ಮಾಡಿದಾಗ 3 ಸೆಕೆಂಡ್ ವೇಟ್ ಮಾಡಿ ಕೆಳಗಡೆ ಬಿಡಬೇಕು. ಮತ್ತೆ 3 ಸೆಕೆಂಡ್ ವೇಟ್ ಮಾಡಿ ಕೆಳಗಡೆ ಬಿಡಬೇಕು. ಮತ್ತೆ 3 ಸೆಕೆಂಡ್ ವೇಟ್ ಮಾಡಿ ಕೆಳಗಡೆ ಬಿಡಬೇಕಾದ್ರೆ ಆ ಬೆರಳು ಸ್ಕಿನ್ ಇಂದ ಹೊರಗಡೆ ಬರಬಾರ್ದು. ಪ್ರಾಕ್ಟೀಸ್ ಮಾಡಿ. 6 hours ಒನ್ಸ್ ಮಾಡ್ಬೋದು. ಆದ್ರೆ ನಿಮ್ಮ ಬೆನ್ನು ಎಲ್ಲವೂ ನೇರವಾಗಿರ್ಬೇಕು, ನಿಮ್ಮ ಮುಖ ನೇರವಾಗಿರ್ಬೇಕು. ದೀರ್ಘವಾಗಿ ಉಸಿರನ್ನ ತಗೊಂಡು ದೀರ್ಘವಾಗಿ ಉಸಿರನ್ನ ಬಿಟ್ಟು ಒಂದು 5 ನಿಮಿಷ ರೆಸ್ಟ್ ಮಾಡಿ. 6 hours ಒನ್ಸ್ ಮಾಡಿ. ಯಾರಿಗೆ ಲಂಗ್ ರಿಲೇಟೆಡ್ ಕಾಯಿಲೆ ಇರುತ್ತಲ್ವಾ, ನಿದ್ದೆ ಬರ್ತಾ ಇಲ್ವಾ, ಈ ತಿಲಾರ್ಥ ಕಾಳಮ್ಮನ್ನ ಮಾಡಿ ಇವತ್ತು ನಿದ್ದೆಯನ್ನ ಮಾಡಿ. ಎಲ್ಲರೂ ಮಾಡಬೇಕು. ಇದು ಪ್ರಾಕ್ಟಿಕಲ್ ಸೆಷನ್ ಅಂತ ತಿಳ್ಕೊಳ್ಳಿ. ಎಲ್ಲರೂ ಮಾಡಿ. ನಿಮಗೆ ಲಂಗ್ ರಿಲೇಟೆಡ್ ಕಾಯಿಲೆ ಇಲ್ಲ ಸರ್, ನಾನು ಹೆಲ್ದಿ ಇದ್ದೀನಪ್ಪ ಅಂದ್ರೂ ಕೂಡ ಮಾಡಿ. ನಿಮ್ಮ ಅನುಭವಗಳನ್ನ ನಾಳೆ ಶುಕ್ರವಾರ ಪೇಡ್ ತರಗತಿ ಇರುತ್ತೆ. ಇವತ್ತು ಯಾಕೆ ಫ್ರೀ ಅಪ್ಪ ಅಂದ್ರೆ ನಾವು ಮರ್ಮ ತರಗತಿಯಲ್ಲಿ ಏನ್ ಹೇಳ್ಕೊಡ್ತೀವಿ ಅನ್ನೋದು ಜನಕ್ಕೆ ಗೊತ್ತಾಗಬೇಕಲ್ವಾ. ಫೀಸ್ ತಗೊಂತೀವಿ ಹೋಗ್ತೀವಿ ಅಂತಿರ್ತಾರೆ ಕೆಲವರು. ಹಾಗಾಗಿ ನಾವ್ ಏನ್ ಹೇಳ್ಕೊಡ್ತೀವಿ ಅಂತೇಳಿ ಹೇಳೋ ಕಾರಣಕ್ಕೆ ನಮ್ಮ ಮೊದಲ ತರಗತಿ ಫ್ರೀ ಆಗಿಟ್ಟಿದೀವಿ. ಸೊ ಡೆಮೋ ಸೆಷನ್ ಅಂತೇಳಿ ಒಂದು ಮರ್ಮವನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಒಂದು ಮರ್ಮವನ್ನ ಎಷ್ಟು ಡೀಪ್ ಆಗಿ ಹೇಳ್ಕೊಡ್ತೀವಿ ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಮತ್ತೆ ನಮ್ಮ ಮರ್ಮ ತರಗತಿ ಪ್ರತಿ ಗುರುವಾರ ಮತ್ತು ಶುಕ್ರವಾರ ಇರುತ್ತದೆ. ಗುರುವಾರ ಶುಕ್ರವಾರ ವಾರದಲ್ಲಿ 2 ದಿನ 7:30ರಿಂದ 9:30ರವರೆಗೆ ಅಥವಾ 10 ಗಂಟೆ 2 ಗಂಟೆ ಕ್ಲಾಸ್ ಇರುತ್ತೆ. ಇದೇ ತರ ಇರುತ್ತೆ. ಥಿಯರಿ ಹೇಳ್ತೀವಿ. ನಾಳೆ ಪೇಡ್ ತರಗತಿಯಲ್ಲಿ ತಿಲಾರ್ಥ ಕಾಳಂ 2 ಅಂತ ಹೇಳ್ತೀವಿ. ತಿಲಾರ್ಥ ಕಾಳಂ 2 ಹೇಗೆ ಬಂತು, ಅದನ್ನ ಡಿವೈಡ್ ಮಾಡೋದು ಹೇಗೆ, ಅದನ್ನ ಮೆಜರ್ಮೆಂಟ್ ಮಾಡೋದು ಹೇಗೆ, ತಿಲಾರ್ಥ ಕಾಳಂ 2 ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಯಾವ ಕಾಯಿಲೆಗಳನ್ನ, ಯಾವ ಎನರ್ಜಿಯನ್ನ, ಯಾವ ಆರ್ಗನ್ ಅನ್ನ ಟ್ರೀಟ್ಮೆಂಟ್ ಮಾಡ್ಬೋದು,
ತಿಲಾರ್ಥ 1ಗೆ ತಿಲಾರ್ಥ 2ಗೆ ಏನ್ ಕನೆಕ್ಷನ್ ಇದೆ, ತಿಲಾರ್ಥ 1 ಅನ್ನ ಮಾಡ್ಬೇಕಾ ಅಥವಾ ತಿಲಾರ್ಥ 2 ಅನ್ನ ಮಾಡ್ಬೇಕಾ, ಇದನ್ನೆಲ್ಲ ಏನ್ ಮಾಡ್ತೀವಪ್ಪ ಅಂದ್ರೆ ಮುಂದುವರೆದ ಪೇಡ್ ತರಗತಿಯಲ್ಲಿ ಪ್ರತಿ ಗುರುವಾರ ಮತ್ತು ಶುಕ್ರವಾರ ತರಗತಿ ಇರ್ತದೆ. ಇದು ಡೆಮೋ ಸೆಷನ್. ತಿಲಾರ್ಥ ಅಂದ್ರೆ ಏನು ಅನ್ನೋದನ್ನ ನಿಮಗೆ 2 ಅವರ್ ತರಗತಿಯಲ್ಲಿ ಹೇಳಿದ್ದೀನಿ. ಇದೇ ತರ ಪ್ರತಿಯೊಂದು ಪಾಯಿಂಟ್ಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಕೆಲವೊಂದು ಪಾಯಿಂಟ್ಗೆ ಸ್ವಲ್ಪ ವಿವರಣೆ ಇರುತ್ತೆ. ಅಂಥವನ್ನ ಏನ್ ಮಾಡೋದಪ್ಪ ಅಂದ್ರೆ ಆವತ್ತಿನ ದಿನ 2-3 ಪಾಯಿಂಟ್ ಹೇಳೋದು. ಈ ತರ ತಿಲಾರ್ಥ 1, ತಿಲಾರ್ಥ 2, ಬ್ರಹ್ಮವರ್ಮಂ 1, ಬ್ರಹ್ಮವರ್ಮಂ 2, ಕರುಣ ಮಿತ್ರ ಅಥವಾ ವಿದುರ ಮಿತ್ರ, ವಿದುರ ಮರ್ಮಂ ಅಂತ ಹೇಳ್ತೀವಿ, ಶಂಖವರ್ಮಂ ಅಂತ ಹೇಳ್ತೀವಿ, ಚೊಲಂಬ ಕಾಳಂ ಅಂತ ಹೇಳ್ತೀವಿ. ಬೇರೆ ಬೇರೆ ಇರ್ತವೆ. ಇಂಪಾರ್ಟೆಂಟ್ ಇರೋದನ್ನ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಕಲಿಯೋಣ. ಬೆಸ್ಟ್ ಆಗಿ ನಿಮಗೆ ಮರ್ಮವನ್ನ ಕಲಿತೀವಿ. ಅದರ ಜೊತೆಗೆ ಒಂದಿಷ್ಟು ಅಕ್ಯುಪಂಕ್ಚರ್ ಪಾಯಿಂಟ್ ಮತ್ತೆ ಅಕ್ಯುಪಂಕ್ಚರ್ ಲೊಕೇಶನ್ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಆಲ್ರೆಡಿ ನೀವು ಅಕ್ಯುಪಂಕ್ಚರ್ ಕಲ್ತಿದ್ರೆ ಇನ್ನೂ ಬೆಸ್ಟ್. ಗೊತ್ತಿಲ್ಲ ಸರ್ ನಾನು ಫಸ್ಟ್ ಬಂದಿದ್ದೀನಪ್ಪ ಅಂದ್ರೆ ಆರಾಮಾಗೆ ಕಲಿಬಹುದು. ಸರ್ ಇದು ಕಲಿಬೇಕಾದ್ರೆ ಹಿಂದೆ ಮುಂದೆ ಏನಾದ್ರು ಬ್ಯಾಕ್ ಗ್ರೌಂಡ್ ತಗೊಂಡ್ಬರ್ಬೇಕಾ? ಏನು ಇಲ್ಲ. ಆರಾಮಾಗಿ ಜೀರೋದಲ್ಲಿ ಬಂದ್ರು ಕೂಡ ಬೇಸಿಕ್ ಅಲ್ಲಿ ಏನು ಕಲ್ತಿಲ್ಲ ಅನ್ನೋ ಒಂದು ದೃಷ್ಟಿಕೋನ ಇಟ್ಟುಕೊಂಡೆ ಹೇಳ್ಕೊಡ್ತೀನಿ. ನಿಮ್ಗೆ ಏನು ಗೊತ್ತಿಲ್ಲ. ಕೆಲವೊಬ್ರು ಜಸ್ಟ್ ಮರ್ಮಕ್ಕೆ ಜಾಯ್ನ್ ಆಗಿದ್ದಾರೆ, ಹೌದಲ್ವಾ? ಹಾಗಾಗಿ ಬೇಸಿಕ್ ಲಿಂದ ಹೇಳ್ತಾ ಬರ್ತೀನಿ. ಮರ್ಮ ಈಗ ತಿಲಾರ್ಥ ಕಾಳಂ 1 ಅನ್ನ ಲೊಕೇಶನ್ ತಗೊಂಡಲ್ವಾ, ಅದೇ ತರ 2 ತಗೊಳ್ಳೋದಿರುತ್ತೆ. 1 ಲಿಂದ ಮೆಜರ್ಮೆಂಟ್ ಮಾಡಿ ಬ್ರಹ್ಮವರ್ಮಂ 1 ಅನ್ನ ಮಾಡೋದಿರುತ್ತೆ. ಚೆಸ್ಟ್ ಅಲ್ಲಿ ಬರ್ತವೆ, ಲಂಗ್ ಅಲ್ಲಿ ಬರ್ತವೆ, ಫ್ರೋಜನ್ ಶೋಲ್ಡರ್ ಇರುತ್ತದೆ, ನೀ ಪೇನು, ಡಯಾಬಿಟಿಕ್, ಸ್ಟಮಕ್, ಎನಿ ಕಾಯಿಲೆಗಳನ್ನ ಜಸ್ಟ್ ಮರ್ಮ ಮಾಡ್ಬಿಟ್ಟು ರಿಸಲ್ಟ್ ಮಾಡ್ಕೋಬಹುದು. ಇಲ್ಲ ಸರ್ ಮರ್ಮ ಜೊತೆಗೆ ನನ್ ಕಲರ್ ಥೆರಪಿ ಬರುತ್ತೆ, ಆರಿಕ್ಯುಲರ್ ಬರುತ್ತೆ, ಸಿಂಗಲ್ ಪಾಯಿಂಟ್ ಬರುತ್ತೆ, ಇನ್ನೊಂದು ಟೆಕ್ನಿಕ್ ಗೊತ್ತಿದೆ ಅಂದ್ರೆ ಇದ್ರ ಜೊತೆಗೆ ಅದನ್ನು ಮಾಡಿ, ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಇಲ್ಲ ಸರ್ ನಾನು ಮರ್ಮ ವರ್ಕ್ ಆಗುತ್ತಾ ಇಲ್ಲ ನಾನು ಟೆಸ್ಟ್ ಮಾಡ್ಬೇಕಪ್ಪ ಅಂದ್ರೆ ಜಸ್ಟ್ ಮರ್ಮ ಮಾಡೇ ಕಳಿಸಿ. ಇದೇನ್ ನೀವು ಬೇರೆ 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 ಟ್ರೀಟ್ಮೆಂಟ್ ಮಾಡ್ತೀರಲ್ವಾ, ಅದರ 100% ಜಾಸ್ತಿ ರಿಸಲ್ಟ್ ಬರುತ್ತೆ ಮರ್ಮ ಒಂದೇನೆ. ಬೇಕಾದ್ರೆ ಇವತ್ತೇ ನೀವು ತಿಲಾರ್ಥ ಕಾಳಂನ ಮಾಡಿ ರಿಸಲ್ಟ್ ಗೊತ್ತಾಗುತ್ತೆ. ಸರಿನಾ? ಎಸ್. ಇದಕ್ಕೆ ಜಾಯಿನ್ ಆಗ್ಬೇಕಾದ್ರೆ ನಿಮ್ಮ ಗ್ರೂಪ್ಗಳಲ್ಲಿ ಲಿಂಕ್ ಬಂದಿರುತ್ತೆ. ಪೇ ಮಾಡಿ ಆ ಕೊಟ್ಟಿರುವ ನಂಬರ್ಗಳಿಗೆ ನೀವು ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ್ರೆ ನಾಳೆ ಶುಕ್ರವಾರ ಮುಂದುವರೆದ ತರಗತಿಯಲ್ಲಿ ಸಿಗೋಣಂತೆ. ಸರಿನಾ? ಎಸ್. ಇದರ ರೆಕಾರ್ಡಿಂಗ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಇನ್ನೊಂದ್ಸಲ ನೋಡಿ ಅರ್ಥ ಆಗತ್ತೆ. ಸರಿನಾ? ಸಿಗೋಣಂತೆ. ಶುಭರಾತ್ರಿ. ಧನ್ಯವಾದ.